ಕರ್ನಾಟಕ ಯುದ್ಧಕ್ಕೆ ಕಹಳೆ ಊದಾಗಿದೆ. ಭಾರತೀಯ ಜನತಾ ಪಕ್ಷದ 72 ಹುರಿಯಾಳುಗಳ ಪಟ್ಟಿ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿ ಒಳಗಡೆ ಲೆಕ್ಕಾಚಾರವೂ ಕೂಡ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಸೊ ಒಂದು ಹಂತದಲ್ಲಿ ತೆರೆಮರೆಯಲ್ಲಿದ್ದಂಥ ಶ್ರೀರಾಮುಲು ಈಗ ಒಂದು ರೀತಿ ಮತ್ತೆ ಲೈಮ್ ಲೈಟ್ಗೆ ಬಂದಿದ್ದಾರೆ. ಮಾಸ್ ಲೀಡರ್ ಲುಕ್ ಅಲ್ಲಿ ಕಾಣಿಸ್ಲಿಕ್ಕೆ ಹೈಕಮಾಂಡ್ ಒಂದು ರಣತಂತ್ರ ರೂಪಿಸ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅಹಿಂದ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಲಿಕ್ಕೆ ಸಿದ್ದರಾಮಯ್ಯ ಯಾವ ನಾಯಕತ್ವದ ವಿರುದ್ಧ ಮತ್ತೊಂದು ನಾಯಕತ್ವವನ್ನು ದಲಿತ ವೋಟ್ ಬ್ಯಾಂಕ್ ಕೈ ಹಾಕಲಿಕ್ಕೆ ಪಿ ಶ್ರೀರಾಮುಲು ಅವರಿಗೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ DCM ಪಟ್ಟದಲ್ಲಿ ಕೂಡಿಸುವ ಒಂದು ಲೆಕ್ಕಾಚಾರ ಹಾಕ್ತಾ ಇದೆ. ಸೊ ಪ್ರೊಜೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಲೆಕ್ಕಾಚಾರ ಹಿಂದಕ್ಕೆ ಹಿಂದದ ಜೊತೆಗೆ ದಲಿತ ವೋಟ್ ಬ್ಯಾಂಕ್ ಕೂಡ ಕನ್ನ ಹಾಕುವಂಥದ್ದು, ದಲಿತ ವೋಟ್ ಬ್ಯಾಂಕ್ಗೆ ಭೇಟಿ ಆಡ್ತಕ್ಕಂಥ ಒಂದು ನಾಯಕತ್ವವನ್ನು ಶ್ರೀರಾಮುಲು ಕೊಡಕ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಅದೇ ಇವತ್ತಿನ ಚರ್ಚೆ, ಶ್ರೀರಾಮುಲುಗೆ DCM ಆಫರ್. ಸೊ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳು ಈಗ ಸದ್ಯ ಕಾಡ್ತಾ ಇದಾವೆ? ಯಾಕೆ ಶ್ರೀರಾಮುಲು ಅವರು MP ಆಗಿದ್ದವ್ರನ್ನ ಟಿಕೆಟ್ ಕೊಟ್ಟರು? ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೂಡ ಶ್ರೀರಾಮುಲುಗೆ ಟಿಕೆಟ್ ಕೊಟ್ಟಿದ್ರೆ ಹಿನ್ನೆಲೆ ಏನು ಲೆಕ್ಕಾಚಾರಗಳಿದಾವೆ? ಹೈಕಮಾಂಡ್ ಯಾವ ರಣತಂತ್ರ ರೂಪಿಸಿ ಶ್ರೀರಾಮುಲು ಅವರಿಗೆ ತಂದಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಶ್ರೀರಾಮುಲು ಕೂಡ ಮತ್ತೆ ಈ ಚುನಾವಣಾ ಹೊಸ್ತದಲ್ಲಿ ಯಡಿಯೂರಪ್ಪ ಶ್ರೀರಾಮುಲು ಜುಗಲ್ಬಂದಿ ವರ್ಕೌಟ್ ಮಾಡ್ತಾ ಹೈಕಮಾಂಡ್ ಅನ್ನುವಂಥದ್ದು. ಹಾಗಾದ್ರೆ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಬಿ ಶ್ರೀರಾಮುಲುವನ್ನ ಒಂದು DCM ಹುದ್ದೆಯ ಪ್ರೊಜೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಆದರೆ ಏನೇನಾಗಬಹುದು? ಕೆಲವು ಪ್ರಶ್ನೆಗಳು ಈಗ ಹೇಳ್ತವೆ, ಒಂದೊಂದಾಗಿ ನೋಡ್ಕೊಂಬರೋಣ. ಪ್ರಶ್ನೆ 1, ವಾಲ್ಮೀಕಿ ಮತಪುಟಿಗೆ ಕೈ ಹಾಕಲಿಕ್ಕೆ ಶ್ರೀರಾಮುಲು DCM ಅಭ್ಯರ್ಥಿ ಆಗ್ತಾರಾ ಮುಂದಿನ ದಿನಗಳಲ್ಲಿ? ಪ್ರಶ್ನೆ 2, ಮತ್ತೆ ಬಿಜೆಪಿಯಲ್ಲಿ ಮಾಸ್ ಲೀಡರ್ ಆಗಿ ಹೊರಹೊಮ್ಮತಾರ ಶ್ರೀರಾಮುಲು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಪ್ರಶ್ನೆ 3, ಸಿದ್ದರಾಮಯ್ಯ ಅಹಿಂದ ತಂತ್ರಕ್ಕೆ ಬಿಜೆಪಿ ಪತ್ತಳಿಕೆಯಲ್ಲಿ ಪ್ರತಿತಂತ್ರ ಏನು ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಪ್ರಶ್ನೆ 4, BSY ಶ್ರೀರಾಮುಲು ಜೋಡಿ ಬಿಂಬಿಸಲಿಕ್ಕೆ ಅಮಿತ್ ಶಾ ಮಾಡಿದ್ರ ಪಕ್ಕಾ ಪ್ಲಾನ್? ಪ್ರಶ್ನೆ 5, ಸತೀಶ್ ಜಾರಕಿಹೊಳಿ ರಾಜಣ್ಣ ಉಗ್ರಪ್ಪ ನಾಯಕತ್ವಕ್ಕೆ ಪ್ರತಿ ಸಡ್ಡು ಹೊಡಿತಾರ ಶ್ರೀರಾಮುಲು ಅನ್ನುವಂಥದ್ದು ಕೂಡ ಈಗಿನ ಪ್ರಶ್ನೆ. ಪ್ರಶ್ನೆ 6, ಕರಂದ್ಲಾಜೆಗೆ ಟಿಕೆಟ್ ಕೈ ತಪ್ಪಿ ಶ್ರೀರಾಮುಲುಗೆ ಮಾತ್ರ ಟಿಕೆಟ್, ಹಿಂದಿನ ಗುಟ್ಟೇನು? ಇದು ಬಹಳ ದೊಡ್ಡ ಪ್ರಶ್ನೆ ಇದೆ. ಈ ಪ್ರಶ್ನೆಗಳು ಹೇಳ್ತದೆ, ಪ್ರಶ್ನೆಗಳು ಚರ್ಚೆ ಕೂಡ ಆಗುತ್ತೆ. ಕೇವಲ ಒಂದೇ ವಾರದ ನಂತರ ಇವೆಲ್ಲವೂ ಕೂಡ ಬಟ ಬಯಲಾಗ್ತವೆ, ಚರ್ಚೆಗಳ ಮೇಲೆ ಚರ್ಚೆ ಆಗುತ್ತೆ. ಬಿಜೆಪಿ ಪಡಸಾಲೆಯಲ್ಲಿ ಈಗ ಇಂಥದ್ದೊಂದು ಚರ್ಚೆ ಶುರು ಆಗಿದೆ. ಸೊ ಇದು ಕ್ಯಾಸ್ಟ್ ಕೆಮಿಸ್ಟ್ರಿ, ಜಾತಿ ಸಮೀಕರಣದಲ್ಲಿ ಏನು ಸಿದ್ದರಾಮಯ್ಯ ಹಿಂದೆ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿತಂತ್ರವಾಗಿ ಅಮಿತ್ ಶಾ, ಮೋದಿ ಮತ್ತು ಯಡಿಯೂರಪ್ಪ ಹಣಿದಿರತಕ್ಕಂಥ ಒಂದು ರಣತಂತ್ರ. ಸೊ ಹಾಗಾದ್ರೆ 2013ರ ಒಂದು ಚಿತ್ರ ನೋಡ್ತಾ ಇದ್ರೆ KJP BSR ಮಾಡಿದ್ರಿಂದಾಗಿ ಚದುರು ಹೋಗಿದ್ರಿಂದ ಏನಾಯ್ತು? ST ಕ್ಷೇತ್ರಗಳು ರಾಜ್ಯದಲ್ಲಿ 15 ಬರ್ತವೆ. ಈಗ ಹಾಲಿ ಕಾಂಗ್ರೆಸ್ 9 ಕ್ಷೇತ್ರಗಳು ಗೆದ್ದಿದೆ, ಬಿಜೆಪಿ 5, ಹಾಗೆ ಬಿಜೆಪಿ 4, JDS 1, ಪಕ್ಷೇತರ 1 ಕ್ಷೇತ್ರಗಳಲ್ಲಿ ಇವತ್ತು ST ಕ್ಷೇತ್ರಗಳು ಗೆದ್ದಿರ್ತಕ್ಕಂಥದ್ದು. ಇದು ಹಾಲಿ ರಾಜ್ಯದ 224ರಲ್ಲಿ 15 ST ಕ್ಷೇತ್ರಗಳಿಗಿನ ಒಂದು ಬಲಾಬಲ. ಕಾಂಗ್ರೆಸ್ ಬಹಳ ಮೇಲ್ಗೈ ಪಡೆದಿದೆ, ಬಿಜೆಪಿ 4 ಸ್ಥಾನ ಗೆದ್ದಿದ್ರೆ, JDS 1, ಪಕ್ಷೇತರ 1. ಇನ್ನು 2013 ಶ್ರೀರಾಮುಲು BSR ಕಾಂಗ್ರೆಸ್ನ ಪಾರ್ಟಿ ಎಫೆಕ್ಟ್ ಏನಾಗಿತ್ತು ಅನ್ನುವಂಥದ್ದು. ಸೊ 2013 BSR ಕಾಂಗ್ರೆಸ್ 4 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು. 4% ಮತಗಳನ್ನು ಪಡೆದಿದ್ದೇ ಬಿಜೆಪಿಗೆ ಬಹಳ ಬಲವಾದ ಪೆಟ್ಟು ಬಿದ್ದಿದ್ದು ST ಕ್ಷೇತ್ರಗಳಲ್ಲಿ. ಸೊ BSR ಕಾಂಗ್ರೆಸ್ ಗೆದ್ದ 4 ಕ್ಷೇತ್ರಗಳ ಒಂದ್ಸಲ ನೋಡ್ಕೊಳ್ಳೋಣ. ಸೊ ಆಗ ಚುನಾವಣೆಯಲ್ಲಿ ಏನು ಕಾಡ ಕೇಳಿದಂತ BSR ಕಾಂಗ್ರೆಸ್ 4% ಮತಗಳನ್ನು ಪಡೆದಿತ್ತು, ಮತ್ತೆ 4 ಸೀಟ್ಗಳನ್ನು ಕೂಡ BSR ಕಾಂಗ್ರೆಸ್ ಪಡೆದಿತ್ತು. ಹೈದರಾಬಾದ್ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಅದರ ನೇರ ಎಫೆಕ್ಟ್ ಆಗಿದ್ದು, ಒಂದು ಬಳ್ಳಾರಿ, ಹಾಗೆ ರಾಯಚೂರು, ಕೊಪ್ಪಳ. ಸೊ ಬಳ್ಳಾರಿಯಲ್ಲಿ BSR 19.35% ಮತಗಳನ್ನು ಪಡೆದಿದ್ರೆ, ರಾಯಚೂರಿನಲ್ಲಿ 10.25% ಮತಗಳು ಏನು BSR ಕಾಂಗ್ರೆಸ್ಗೆ ಬಂದಿದ್ದು, ಹಾಗೆ ಕೊಪ್ಪಳದಲ್ಲಿ 7.30% ಮತಗಳು ಬಂದಿದ್ವು. ಅಂದ್ರೆ ಸೀಟನ್ನು ಅವರು 4 ಗೆದ್ದಿದ್ರು ಕೂಡ 20ರಿಂದ 25 ಕ್ಷೇತ್ರಗಳು ಕೂಡ ದೊಡ್ಡ ಎಫೆಕ್ಟ್ ಆಗಿತ್ತು. ಅಂದ್ರೆ KJP ಏನು BSRಗೆ ಸೇರಿ ದಕ್ಕಿದ್ದು ಅವಾಗ 14 ಮತಗಳು, ಬಿಜೆಪಿಗೆ ಸಿಕ್ಕಿದ್ದು ಕೇವಲ 20% ಮತಗಳು ಮಾತ್ರ 2013ರಲ್ಲಿ. BSR ಗೆದ್ದ 4 ಕ್ಷೇತ್ರಗಳು ಯಾವ್ದಪ್ಪ ಅಂದ್ರೆ ಬಳ್ಳಾರಿ ಗ್ರಾಮೀಣ ಬಿ ಶ್ರೀರಾಮುಲು, ಆಗ ಅವರು ಮತ್ತೆ ಉಪಚುನಾವಣೆಯಲ್ಲಿ ನಿಲ್ತಾರೆ, ಅಂದ್ರೆ ಪಾರ್ಲಿಮೆಂಟ್ಗೆ ಹೋಗ್ತಾರೆ. ಕಂಪ್ಲಿ ಸುರೇಶ್ ಬಾಬು ಗೆದ್ದಿದ್ದು 2013ರಲ್ಲಿ. ಇನ್ನು ಮೊಳಕಾಲ್ಮೂರಿನಲ್ಲಿ ತಿಪ್ಪೇಸ್ವಾಮಿ ಗೆಲುವನ್ನು ಸಾಧಿಸ್ತಾರೆ BSR ಕಾಂಗ್ರೆಸ್ನಿಂದ.
ಇನ್ನು ಕುರ್ಚಿಯಿಂದ ಪಿ ರಾಜೀವ್ 4 ಜನ BSR ಕಾಂಗ್ರೆಸ್ ಗೆದ್ದಿದ್ರು. ಆದರೆ ಅನೇಕ ಕ್ಷೇತ್ರಗಳಲ್ಲಿ BSR ಕಾಂಗ್ರೆಸ್ ತನ್ನದೇ ಆದಂತಹ ಮತಗಳನ್ನು ಪಡೆದಿತ್ತು. ಆದರೆ 3 ಜಿಲ್ಲೆಗಳಲ್ಲಿ ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ BSR ಮೂಲಕ ನೇತೃತ್ವದ ಪಕ್ಷ ಬಹಳ ಎಫೆಕ್ಟ್ ಕೊಟ್ಟಿತ್ತು. ಇನ್ನು ಹಾಲಿ 15 ಕ್ಷೇತ್ರಗಳ ಲೆಕ್ಕ ತಗೊಂಡ್ರೆ 15ರಲ್ಲಿ ಎನ್ ವೈ ಗೋಪಾಲಕೃಷ್ಣ ಬಳ್ಳಾರಿಯ ಬೈ ಎಲೆಕ್ಷನ್ ಗೆಲುವನ್ನು ಸಾಧಿಸಿದ್ರು. ಕಂಪ್ಲಿಯಲ್ಲಿ ಸುರೇಶ್ ಬಾಬು BSR ಕಾಂಗ್ರೆಸ್ ಗೆದ್ದಿದ್ರು. ಸೊ ಇನ್ನು ಕೂಡ್ಲಿಗಿ ನಾಗೇಂದ್ರ ಪಕ್ಷೇತರ ಗೆದ್ದಿದ್ರು. BS ರಾಮುಲು ಜೊತೆಗೆ ಇದ್ರು ಕೂಡ ಅವರು ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತರು. ಈಗ ಕಾಂಗ್ರೆಸ್ ಜೊತೆ ಕೂರಿಸಿಕೊಂಡಿದ್ದಾರೆ. ಇನ್ನು ಸಿರುಗುಪ್ಪದಲ್ಲಿ ನಾಗರಾಜು ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗೆಯೇ ಮೊಳಕಾಲ್ಮೂರಿನಲ್ಲಿ ತಿಪ್ಪೇಸ್ವಾಮಿ BSR ಕಾಂಗ್ರೆಸ್ ಈಗ ಟಿಕೆಟ್ ಅವರಿಗೆ ಮಿಸ್ ಆಗಿದೆ. ಅಲ್ಲಿ ಶ್ರೀರಾಮುಲು ನಿಲ್ತಾ ಇದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಈಗ. ಸೊ ಚಳ್ಳಕೆರೆಯಲ್ಲಿ ಟಿ ರಂಗಮೂರ್ತಿ ಕಾಂಗ್ರೆಸ್ ಶಾಸಕರು. ಇನ್ನು ಮಧುಗಿರಿಯಲ್ಲಿ ಎನ್ ರಾಜಣ್ಣ ಕಾಂಗ್ರೆಸ್ಸು. ಇದು ಈಗ ಇರ್ತಕ್ಕಂಥ 15 ಕ್ಷೇತ್ರಗಳ ಒಂದು ಲೆಕ್ಕಾಚಾರ. ಅಂದರೆ ಬಲಾಬಲ ಎಲ್ಲೆಲ್ಲಿಂದ HD ಕೋಟೆಯಲ್ಲಿ ಚಿಕ್ಕಮಾದವ್ರು ನಿಧನ ಆಗಿದ್ದಾರೆ, ಖಾಲಿ ಇದೆ. ಸೊ HD ಕೋಟೆಯಲ್ಲಿ JDS ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು SD ಕ್ಷೇತ್ರದಲ್ಲಿ. ಸುರಪುರದಲ್ಲಿ ರಾಜವೆಂಕಟಪ್ಪ ನಾಯಕ ಕಾಂಗ್ರೆಸ್ಸು. ಇನ್ನು ದೇವದುರ್ಗದಲ್ಲಿ ಶಿವನಗೌಡ ನಾಯಕ್ BJPಯಿಂದ ಗೆದ್ದಿದ್ದಾರೆ. ಹಾಗೆ ರಾಯಚೂರು ಗ್ರಾಮೀಣದಲ್ಲಿ ತಿಪ್ಪರಾಜು BJPಯಿಂದ ಗೆದ್ದಂಥ ಶಾಸಕರು. ಸೊ ಮಾನ್ವಿ ಹಂಪಯ್ಯ ನಾಯಕ್ ಕಾಂಗ್ರೆಸ್ನ ಈಗ ಅಲ್ಲಿರ್ತಕ್ಕಂಥ ಶಾಸಕರು. ಒಟ್ಟು 15ರಲ್ಲಿ 9 ಕಾಂಗ್ರೆಸ್ಸು, 4 BJP, 1 JDS, 1 ಪಕ್ಷದ ಮಸ್ಕಿ ಪ್ರತಾಪಗೌಡ ಪಾಟೀಲ್ ಇವರು 2008ರಲ್ಲಿ BJPಯನ್ನು ಗೆದ್ದಿದ್ರು. ಅಲ್ಲಿ ಎಮ್ಮಕನಮರಡಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಸೊ ಜಗಳೂರು ಪಿ ರಾಜೇಶ್ ಕಾಂಗ್ರೆಸ್ನ ಶಾಸಕರು. ಇನ್ನು ರಾಯಚೂರು ಗ್ರಾಮೀಣ ತಿಪ್ಪರಾಜು BJP. ಒಟ್ಟು 15 ST ಮೀಸಲು ಕ್ಷೇತ್ರಗಳ ಪೈಕಿ ಈ ಬಾರಿ ಅಂದರೆ 2013ರಲ್ಲಿ ಕಾಂಗ್ರೆಸ್ 9 ಸ್ಥಾನ ಗೆದ್ದಿದೆ, ಭಾರತೀಯ ಜನತಾ ಪಕ್ಷ 4, ಅದರಲ್ಲಿ BSR ಸೇರಿ ಬಳ್ಳಾರಿ ಏನು ಭಾಗದಲ್ಲಿ 5 ಕ್ಷೇತ್ರಗಳು ಬರ್ತವೆ ಬಳ್ಳಾರಿ ಜಿಲ್ಲೆಯಲ್ಲಿ. ಹಾಗೆ ಚಿತ್ರದುರ್ಗ 2 ಮತ್ತು ಚಳಕೇನು ರಾಯಚೂರಿನಲ್ಲಿ 3 ಕ್ಷೇತ್ರ, ಹಾಗೆಯೇ ಬೆಳಗಾವಿಯಲ್ಲಿ 1 ಕ್ಷೇತ್ರ, ಹಾಗೆ ಮೈಸೂರಿನಲ್ಲಿ 1 ಕ್ಷೇತ್ರ, ಒಟ್ಟು 15 ಕ್ಷೇತ್ರಗಳು. ಆದರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಜೊತೆ ರೆಡ್ಡಿ ಸೋದರ ಜೊತೆ ಕೂಡಲಿಗೆ ನಾಗೇಂದ್ರ ಗುರುತಿಸಿಕೊಳ್ಳಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿ ಗೆಲುವನ್ನು ಸಾಧಿಸಿದರು. ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಬತ್ತಳಿಕೆಯಲ್ಲಿನ ಏನು ಬಾಣಗಳು ಒಂದೊಂದಾಗಿ ಬರುತ್ತೆ ಮುಂದಿನ ದಿನಗಳು. ಯಾಕಂತಂದ್ರೆ ಇದು ಚುನಾವಣಾ ಅಖಾಡ ಇರೋದ್ರಿಂದ ಒಂದಕ್ಕೆ ಒಂದು ಇನ್ನೊಂದಕ್ಕೆ ಇನ್ನೊಂದು ಇದ್ದೇ ಇರುತ್ತೆ. ಅಹಿಂದಕ್ಕೆ ಮತ್ತೊಂದು ತಂತ್ರ ಭಾರತೀಯ ಜನತಾ ಪಕ್ಷದ ದೆಲ್ಲಿಯ ನಾಯಕರು ಇಲ್ಲಿಯ ನಾಯಕರು ರೂಪಿಸ್ತಾ ಇರತಕ್ಕಂಥ ಒಂದು ರಾಜಕೀಯ ರಣತಂತ್ರದಲ್ಲಿ ಇದು ಒಂದು ಕೂಡ. ರಾಮುಲು ಅವರನ್ನು ಹೆಚ್ಚು ಬಿಂಬಿಸಬೇಕು, DCM ಪಟ್ಟದ ವಿಚಾರದಲ್ಲೂ ಕೂಡ BJP ಬರೋ ದಿನಗಳಲ್ಲಿ ಅದನ್ನು ಬಿಂಬಿಸುವಂಥ ಒಂದು ಲೆಕ್ಕಾಚಾರ ನಡೀತದೆ. ನನ್ನ ಜೊತೆಗೆ ಚರ್ಚೆಯಲ್ಲಿ BJP ಹಿರಿಯ ವಕ್ತಾರರಾದಂಥ ಅಶ್ವತ್ಥ ಕಾರ್ಯಕ್ರಮ ಸ್ವಾಗತ. ಕಾಂಗ್ರೆಸ್ ವಕ್ತಾರಂಥ ಸತ್ಯಪ್ರಕಾಶ್ ಇದ್ದಾರೆ. ಹಾಗೆಯೇ ದಾವಣಗೆರೆಯಿಂದ BJP ಜಿಲ್ಲಾಧ್ಯಕ್ಷರಾದಂಥ ಯಶವಂತರಾವ್ ಜಾಧವ್ ಇದ್ದಾರೆ. ಹಾಗೆ ಬಳ್ಳಾರಿಯಿಂದ ಶ್ರೀರಾಮುಲು ಜೊತೆ ಗುರುಸುವಂಥ BJP ನಾಯಕ ಗೋವಿಂದರಾಜ್ ಎಲ್ಲರೂ ಕೂಡ ಸ್ವಾಗತಿಸ್ತೀನಿ. ಸೊ ಅಶ್ವತ್ಥ ಭಾರತೀಯ ಜನತಾ ಪಕ್ಷ ಕೂಡ ಚುನಾವಣಾ ಅಖಾಡದಲ್ಲಿದೆ, ಅದು ಕೂಡ ತನ್ನೆಲ್ಲ ರಣತಂತ್ರ ರೂಪಿಸ್ತಾ ಇದೆ. ಹಾಗಾದರೆ ಶ್ರೀರಾಮುಲು ಈಗ ಮತ್ತೊಮ್ಮೆ ಈ ಚುನಾವಣಾ ಅಖಾಡದಲ್ಲಿ ನಿಮ್ಮ ಪಕ್ಷದ ಅತ್ಯಂತ ಮಾಸ್ ಲೀಡರ್ ಆಗಿ DCM ಮಟ್ಟಕ್ಕೂ ಕೂಡ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆಯಾ? 60 ಸೆಕೆಂಡ್. ನಾನು ಅವರ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀನಿ ಮತ್ತು ಪಾರ್ಟಿ ಕಮಿಟ್ಮೆಂಟ್ ಇರ್ತಕ್ಕಂಥ ಒಬ್ಬ ಲೀಡರ್, ಜೊತೆಯಲ್ಲಿ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಇವೆಲ್ಲರ ಜೊತೆಯಲ್ಲಿ ನಾನು ಅವ್ರ ಜೊತೆ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರವಾಸಗಳಲ್ಲಿ ನೋಡಿದ್ದೀನಿ. ಕರ್ನಾಟಕದಾದ್ಯಂತ ಈಸ್ ಒನ್ ಆಫ್ ದಿ ಅವರ್ ಪಾರ್ಟಿ ಮಾಸ್ ಲೀಡರ್, ದೇರ್ ಈಸ್ ನೋ ಡೌಟ್, ಅದರಲ್ಲೇನು ಅನುಮಾನನೇ ಇಲ್ಲ. ಅವರೊಬ್ಬ ಮಾಸ್ ಲೀಡರ್. ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾಳ ಪ್ರಭಾವ ಇರ್ತಕ್ಕಂಥ ಒಂದು 7-8 ಜಿಲ್ಲೆಯಲ್ಲಿ ಅವ್ರ ಬಗ್ಗೆ ಭಾಳ ಇದಿದೆ. ನಾನು ಮೊನ್ನೆ ಚಿತ್ರದುರ್ಗ ಹೋಗಿದ್ದೆ, ಕೊಪ್ಪಳದಲ್ಲಿ ನೋಡಿದ್ದೀನಿ, ನಮ್ಮ ಮೈಸೂರು ಭಾಗದಲ್ಲಿ ಚಾಮರಾಜನಗರ, ಈ ಬಗ್ಗೆ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಬೈ ಎಲೆಕ್ಷನ್ ಇವ್ರ ಬಗ್ಗೆ ಭಾಳ ಪ್ರಭಾವ ಇರ್ತಕ್ಕಂಥ. ಹೀಗೆ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 7-8 ಜಿಲ್ಲೆಗಳಲ್ಲಿ ಇವ್ರದಂತೂ ಭಾಳ ಪ್ರಭಾವ ಇದೆ. ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಈಸ್ ಒನ್ ಆಫ್ ದಿ ಅವರ್ ಪಾರ್ಟಿ ಮಾಸ್ ಲೀಡರ್. ಸೊ DCM ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಪಾರ್ಟಿ ಒಳಗೆ, ಅದು ಪಾರ್ಟಿ ತೀರ್ಮಾನ ಮಾಡುವಂಥದ್ದು. ಅದು ನಮ್ಮ ಪಕ್ಷದ ಒಬ್ಬ ಮಾಸ್ ಲೀಡರ್, ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನನೇ ಇಲ್ಲ ಸರ್. ಸತ್ಯಪ್ರಕಾಶ್ ಅವರೇ, ಕಾಂಗ್ರೆಸ್ ಈಗಿನ ಲೆಕ್ಕಾಚಾರ ತಗೊಂಡು ಕಾಂಗ್ರೆಸ್ ಅಲ್ಲಿ ಈಗಲೂ ಕೂಡ 2013ರಲ್ಲಿ ಅತಿ ಹೆಚ್ಚು ST ಕ್ಷೇತ್ರ ಗೆದ್ದಿದ್ದು ಕಾಂಗ್ರೆಸ್, ಮತ್ತೆ SC ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಅತಿ ಹೆಚ್ಚು ಗೆದ್ದಿದೆ. ಆದ್ರೆ ಈಗ ಬದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ಅಹಿಂದ ಅಂತೇಳಿ ನಿಮ್ಮ ನಾಯಕರನ್ನು ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಸೊ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೂತಿಲ್ಲ,
ಶ್ರೀರಾಮುಲು ಕೂಡ ಬಿಂಬಿಸಲೇಬೇಕು. 2013 ಏನಾಯ್ತು ಅದನ್ನು ಮತ್ತೆ ಈಗ ಮರುಕಳಿಸ್ತೇನೆ, ಆ ಓಟ್ಗಳನ್ನು ಶೇಖರಿಸಿ ಇವತ್ತು ಶ್ರೀರಾಮುಲುರನ್ನ DCM ಪ್ರಾಜೆಕ್ಟ್ ಮಾಡತಕ್ಕಂಥ ಹೈಕಮಾಂಡ್ ಮಟ್ಟದ ಚರ್ಚೆ ನಡೀತಾ ಇದೆ. ಹಾಗೆಯೇ ದಲಿತ ವೋಟ್ ಬ್ಯಾಂಕ್ ಕೂಡ ನಾವು ಕಳ್ಕೋಬಾರ್ದು. ಮತ್ತೆ 15 ಎಸ್ಟಿ ಕ್ಷೇತ್ರ ಕೂಡ 2008ರಲ್ಲಿ ಅತಿ ಹೆಚ್ಚು ಸೀಟ್ ಗೆದ್ದಿದ್ದು ಬಿಜೆಪಿ. ಸೊ ಅದನ್ನು ಮತ್ತೆ ಮರುಸ್ಥಾಪಿಸಬೇಕು. ಮತ್ತು 7-8 ಜಿಲ್ಲೆಗಳಲ್ಲಿ ಈಗಲೂ ಕೂಡ ವಾಲ್ಮೀಕಿ ಪ್ರಭಾವಿ ಒಂದು ಏನು ವೋಟ್ ಬ್ಯಾಂಕ್ ಇದೆ, ಅನೇಕ ಕ್ಷೇತ್ರಗಳಲ್ಲಿ ಅದರ ನಿರ್ಣಾಯಕ ಮತದಾರರಿದ್ದಾರೆ. ಸೊ ಹಾಗಾಗಿ ಶ್ರೀರಾಮುಲು ಒಂದ್ ವೇಳೆ DCM ಅಂತ ಹೇಳಿ ಬಿಂಬಿಸಿದ್ರೆ ಅದರ ನೇರ ಎಫೆಕ್ಟ್ ನಿಮಗೆ ಆಗುತ್ತೆ. 60 ಸೆಕೆಂಡ್ ನೋಡಿ ಲಕ್ಷ್ಮಣಗಾರ್ ಅವರೇ, BJP ಅವ್ರ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಿಷನ್ 150 ಈಗ ಮಿಷನ್ 50ಗೆ ಇಳಿದಿದೆ ಅವ್ರ ಪ್ರಕಾರನೇ. ಸೊ ಅದಕ್ಕೆ ಅವರು ಏನೇನೋ ರಣತಂತ್ರಗಳು ರೂಪಿಸ್ತಾರೆ. ಅದರಿಂದ ನಾವು ಕಾಂಗ್ರೆಸ್ನವರು ಬೆದರೋ ಪ್ರಸಕ್ತಿನೇ ಇಲ್ಲ. ನಾವು ಬಳ್ಳಾರಿ, ರಾಯಚೂರು, ಈ ಚಿತ್ರದುರ್ಗದಲ್ಲಿ ಚಿತ್ರಣ ಬದಲಾಗಿದೆ. ಈಗ ವಾಲ್ಮೀಕಿ ನಾಯಕರಾದ ನಾಗೇಂದ್ರ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ನೀವೇ ನೋಡಿದ್ದೀರಾ, ಬೈ ಎಲೆಕ್ಷನ್ನಲ್ಲಿ ಬಳ್ಳಾರಿ ರೂರಲಲ್ಲಿ NY ಗೋಪಾಲಕೃಷ್ಣ ಅವರು ಗೆದ್ದಿದ್ದಾರೆ. ಆನಂದ್ ಸಿಂಗ್ ಅವರು ಎಲ್ಲಿ ಹೊಸಪೇಟೆಯಲ್ಲಿ ವಾಲ್ಮೀಕಿ ಜನಾಂಗದ ಪ್ರಬಲವಾದ ಸಂಖ್ಯೆ ಇದೆ, ಅಲ್ಲಿ ಆನಂದ್ ಸಿಂಗ್ ಅವರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ. ಸೊ ಇವೆಲ್ಲ ಬದಲಾದ ಜಾತಿ ಸಮೀಕರಣದಲ್ಲಿ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ ಇದೆ. ಸೊ ಅವ್ರು ಏನ್ ಮಾಡಿದ್ರೇನು ನಮ್ದು ಏನ್ ಅದಕ್ಕೆ ಅಭ್ಯಂತರ ಇಲ್ಲ. ಅವ್ರನ್ನ DCM ಅನ್ನ ಮಾಡ್ಬೋದು, ಬೇಕಂದ್ರೆ CM ಮಾಡಿದ್ರೂ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅವ್ರು ಇನ್ನರ್ ಪಾರ್ಟಿ ಡಿಸಿಷನ್ ಆದ್ರೆ ನಿಮಗೆ ಅವರು ಸಡ್ಡು ಹೊಡಿತಾ ಇದಾರೆ. ಯುದ್ಧದಲ್ಲಿ ಎಲ್ಲಾ ರೀತಿಯ ಅಸ್ತ್ರಗಳ ಪ್ರಯೋಗಕ್ಕೆ ರೆಡಿ ಆಗಿದೆ ಬಿಜೆಪಿ. ನಮ್ಮ ಹತ್ರನೂ ಬಹಳಷ್ಟು ಅಸ್ತ್ರಗಳಿದೆ. ಸಿದ್ದರಾಮಯ್ಯ ಈಸ್ ಎನ್ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ಅಹಿಂದ. ಶ್ರೀರಾಮುಲು ಕಾಂಟ್ ಮ್ಯಾಚ್ ಸಿದ್ದರಾಮಯ್ಯ ಅಟ್ ಆಲ್. ಎಸ್, ನಿಮ್ ಟೈಮ್ ಹೋಯ್ತು. ನಾನು ಯಶವಂತರಾವ್ ಜಾಧವ್ ಅವರೇ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಕ್ಷೇತ್ರ ಇವತ್ತು ಎಸ್ಟಿಗೆ ಮೀಸಲಾಗಿದೆ. ಅಲ್ಲಿ ನಿಮ್ಮ ಈಗಿರ್ತಕ್ಕಂಥ ಸೀಟು ಕಾಂಗ್ರೆಸ್ ಗೆದ್ದಿದೆ. ಹಿಂದೆ SV ರಾಮಚಂದ್ರ ಆಪರೇಷನ್ ಕಮಲದಲ್ಲಿ ಕಾಂಗ್ರೆಸ್ ಗೆದ್ದಾಗ ಆಪರೇಷನ್ ಕಮಲದಲ್ಲಿ ನಿಮ್ಮ ಪಕ್ಷದಿಂದ ಗೆಲ್ಲಿಸ್ಕೊಂಡ್ರೆ. ಸೊ ಈಗಲೂ ಕೂಡ ಶ್ರೀರಾಮುಲು ಎಫೆಕ್ಟು ದಾವಣಗೆರೆ, ಚಿತ್ರದುರ್ಗ, ಮತ್ತೆ ರಾಯಚೂರು, ಕೊಪ್ಪಳ, ಯಾದಗಿರಿ, ಹಾಗೇನೆ ಬಳ್ಳಾರಿ ಈಗಲೂ ಕೂಡ ಇಂಟ್ಯಾಕ್ಟ್ ಆಗಿದೆಯಾ? ಅದೇ ಗಟ್ಟಿತನ ಈಗಲೂ ಇದೆಯಾ? ಶ್ರೀರಾಮುಲು ಬರೇ ST ಜನಾಂಗದ ನಾಯಕರಲ್ಲ, ಅವರು ಹಿಂದುಳಿದ ವರ್ಗದ ನಾಯಕರು. ಆ ರೀತಿ ನಾಯಕರಾಗಿ ಬೆಳೆದಿರೋದ್ರಿಂದ ಇವತ್ತು ಪಕ್ಷ ಅವರನ್ನ ಗುರುತಿಸಿ ಮತ್ತೆ ಅವರನ್ನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ತಂದಿರತಕ್ಕಂಥ ವಿಚಾರ. ಇವತ್ತು ಚಿತ್ರದುರ್ಗ ಇರಬಹುದು, ದಾವಣಗೆರೆ ಇರಬಹುದು, ಅದೇ ರೀತಿ ಬಳ್ಳಾರಿ ಇರಬಹುದು, ಮತ್ತೆ ಗದಗ ಜಿಲ್ಲೆ ಇರಬಹುದು. ಈ ರೀತಿ ಜಿಲ್ಲೆಗಳಿಗೆ ಬಹಳ ಪ್ರಭಾವವನ್ನ ಬೀರ್ತಕ್ಕಂಥ ಕೆಲಸ ಇವತ್ತು ನಮಗೆ ಆಗಿದೆ. ಅದರಿಂದ ನಮಗೆಲ್ಲರಿಗೂ ಸಂತೋಷ ಆಗಿದೆ. ಏನು ಕಳೆದ 2008 ಚುನಾವಣೆಯಲ್ಲಿ ST ಜನಾಂಗದಿಂದ ಅತಿ ಹೆಚ್ಚು ಸೀಟನ್ನ ಗೆದ್ದಿದ್ವಿ, ಅದೇ ರೀತಿ ಈ 2018 ಚುನಾವಣೆಯಲ್ಲಿ ಮತ್ತೆ ಮರುಕಳಿಸ್ತಿತಿ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಗೋವಿಂದರಾಜ್ ಅವರೇ, ಈಗ ನೀವು ಶ್ರೀರಾಮುಲು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಈಗ ವಾಲ್ಮೀಕಿ ನಾಯಕರಾಗಿ ಗುರುತಿಸಿಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸೋದು ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ ಅಲ್ಲಿ ನೀವು ಲಿಸ್ಟ್ ನೋಡಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಮಧುಗಿರಿ ರಾಜಣ್ಣ, N ರಾಜಣ್ಣ, VS ಉಗ್ರಪ್ಪ, ಗೋಪಾಲಕೃಷ್ಣ, ಒಂದ್ ದೊಡ್ಡ ಲಿಸ್ಟೇ ಇದೆ. ಅವರು ಹೇಳ್ತಾ ಇದಾರೆ ಏನು ಶ್ರೀರಾಮುಲು ಬಂದ ತಕ್ಷಣ ನಮ್ದು ನಾಗೇಂದ್ರ ಏನು ಚೇಂಜ್ ಆಗಲ್ಲ, ಬಿಜೆಪಿ ಏನಾದ್ರೂ ಅವ್ರನ್ನ ಬಿಂಬಿಸ್ಲಿ, ಏನಾದ್ರೂ ಅವರಿಗೆ ಶಕ್ತಿ ಕೊಡ್ಲಿ. ಹಲೋ, ಮಾತಾಡಿ. ಎಸ್ ಗೋವಿಂದ್ರ ನಾನು ಒಂದ್ ನಿಮಿಷ ತಡ್ರಿ ಜಾದವ್. ಗೋವಿಂದರಾಜ್ ಅವರೇ, ಶ್ರೀರಾಮುಲು ಮೊಳಕಾಲ್ಮೂರ್ಗ್ ಹೋಗಿರೋದ್ರಿಂದ ಸೊ ಮೊಳಕಾಲ್ಮೂರ್ನ ಲೆಕ್ಕಾಚಾರ ಏನು? ನಿಮ್ ಬಳ್ಳಾರಿಯಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ನಿಮ್ ಪಕ್ಷದ ಒಳಗಡೆ? ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಗೆದ್ದಂತವ್ರು ಮೊಳಕಾಲ್ಮೂರು ಹೋಗಕ್ಕೆ ಏನ್ ಲೆಕ್ಕಾಚಾರ ಅಂತ ಸರ್ ಈಗ ತಾನೆ ಮಾತಾಡಿ ಹಲೋ ಸರ್, ಈಗ ತಾನೆ ಅವ್ರು ಹೇಳಿದ್ರಲ್ಲ ಮೊಳಕಾಲ್ಮೂರು ಇಂದ ಗೋಪಾಲ್ ಕೃಷ್ಣ ಅವರು ಗೆದ್ದಾರ ಇಲ್ಲಿ ಬಳ್ಳಾರಿಯಲ್ಲಿ ಅಂತ ಹೇಳಿದ್ರು. ಗೆದ್ದಾರ ಅಂತ ಹೇಳಿದ್ರಲ್ಲ, ಒಂದು ಜಿರಾಕ್ಸ್ ಪೇಪರ್ ತಂದು ಕಾಂಗ್ರೆಸ್ ಲೀಡರ್ಗಳು ಜಿರಾಕ್ಸ್ ಪೇಪರ್ ತಂದು ರಾಜೀವ್ ಗಾಂಧಿ ಹೆಸರಲ್ಲಿ ಇವ್ರು ಗೆದ್ದಿದ ತಕ್ಷಣ ಮನೆಗಳು ಫ್ರೀ ಕೊಡ್ತಾರಂತೇಳಿ ಬಡ ಜನಗೆ ಮೋಸ ಮಾಡಿ ಗೆದ್ದಿದ್ದಂಥವ್ರು. ರಾಜಕೀಯದಲ್ಲಿ ಎಲ್ಲ ನಾಯಕರು ಬಂದಿದ್ರು, ಕ್ಯಾಬಿನೆಟ್ ಬಂದಿದ್ರು, ಬೂತ್ ವಾಯ್ಸ್ ಬಂದು ಇಲ್ಲಿ ಕೆಲಸ ಮಾಡಿದ್ರು. ಬೂತ್ ಇಂದ ಒಂದೊಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಎಲ್ಲ ರಾಜ್ಯದಲ್ಲಿ 200 ಇಲ್ಲ ನಾನು ಕೇಳಿ ಪ್ರಶ್ನೆ ಅದಲ್ಲ ಗೋವಿಂದರಾಜ್ ಅವರೇ, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಂಡು ಅಶ್ವಥ್ ನೋಡಿ ಇಲ್ಲಿ ಬಹಳ ಕ್ಲಾರಿಟಿ. ಒಂದು ನೀವು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಕ್ಯಾಶ್ ಕೆಮಿಸ್ಟ್ರಿ ಬಹಳ ಕ್ಲಿಯರ್ ಆಗಿ ವರ್ಕೌಟ್ ಮಾಡೋದು. ನಿಮ್ಮ 72 ಲಿಸ್ಟ್ ನೋಡ್ತಾ ಇದ್ರೆ ಅಲ್ಲೆಲ್ಲೂ ಕೂಡ
ಏನು ಮೊದಲು ಪ್ಲಾನ್ ಮಾಡಿತ್ತು ಆ ಪ್ಲಾನ್ ಇರಲ್ಲ, ಯೂ ಟರ್ನ್ ಆಗಿದೆ. ಯಾಕಂದರೆ ಇದು ವಿನ್ನೇಬಲ್ ಕ್ರೈಟೀರಿಯಾ ಅಂತದ್ದು ನಿಮ್ಮ ನಾಯಕರು ಒಪ್ಕೊಂಡ್ರೆ, ರಾಷ್ಟ್ರೀಯ ಅಧ್ಯಕ್ಷರು. ವಿನ್ನೇಬಲ್ ಕ್ರೈಟೀರಿಯಾ ಬಂದರೆ ಮಾಸ್ ಫೇಸ್ ಬೇಕು ನೀವು. ಯಡಿಯೂರಪ್ಪ, ಶ್ರೀರಾಮುಲು ಮತ್ತು ಒಂದೊಂದು ಕಮ್ಯುನಿಟಿ ಈಗ ತೆಗೆದುಕೊಂಡ್ರೆ, ಈಗ ನೀವು 2008 ಲೆಕ್ಕ ತೊಗೊಂಡ್ರೆ ಈಗ ಮತ್ತೆ ರಿಪೀಟ್ ಆಗ್ತದೆ. 2008 ಏನಿದೆ, 2013 ಏನು ಎಫೆಕ್ಟ್ ಆಯ್ತು, ನಿಮ್ಗೆ ಯಾವ ಥರ ತೊಂದರೆ ಆಯಿತು ಅದನ್ನು ಮರ್ಜ್ ಮಾಡಿ ಕೂಡಿ ಕಳೆದು ಈಗ ಮತ್ತೆ ಹಳೆಯ ಟ್ರ್ಯಾಕಿಗೆ ಬರ್ತಾ ಇದೆ. ಸೊ ಈಗಲೂ ಕೂಡ ಶ್ರೀರಾಮುಲುಗೆ ಅದೇ ಹಿಡಿತಾ ಇದೆಯಾ ನಾಯಕ ಸಮುದಾಯ ಇರ್ಬೋದು. ಇವಾಗ ಮೊನ್ನೆ ನೀವು ಕೇಂದ್ರ ಸರ್ಕಾರ ಈ ತಳವಾರ ಮತ್ತು ಯಾವುದು ಪರಿವಾರನ ಸೇರಿಸಿರ್ತಕ್ಕಂಥದ್ದು, ಇವೆಲ್ಲವೂ ನೋಡ್ತಾ ಇದ್ರೆ ಶ್ರೀರಾಮುಲು ಅವರನ್ನ ಬಿಂಬಿಸ್ಲಿಕ್ಕೆ ಹೈಕಮಾಂಡ್ ಒಂದು ರೀತಿಯ ರಣತಂತ್ರ ರೂಪಿಸಿದೆ ಅನ್ನೋದು ಇದರಿಂದ ಎರಡು ಮಾತಿಲ್ಲ ಅಂತ ಅನಿಸ್ತದೆ. ಸರ್ ನೋಡಿ, ಶ್ರೀರಾಮುಲು ಆಸ್ ಎ ಪರ್ಸ್ನಲ್ ಮನುಷ್ಯನ ಬಗ್ಗೆ ಮಾತಾಡ್ಬೇಕಾರೆ ಸರ್, ಒಂದು ನಮ್ಮ ಪಾರ್ಟಿಗೆ ಅವರು ಫಸ್ಟು ಸುಷ್ಮಾ ಸ್ವರಾಜ್ ನಿಂತ್ಕೊಂಡಾಗ ಅವ್ರು ಸೋತ್ರಲ್ಲಿ, ಆಮೇಲೆ ಗೆದ್ದಂಥ ಒಂದೊಂದು ಚುನಾವಣೆಗಳು ಬಂದಾಗ ಅವರು ತಿರುಗಿ ವಾಪಸ್ ಹೋಗಲೇ ಇಲ್ಲ ಸರ್. ಬೆಳಕೊಂಡ್ರು, ಪಾರ್ಟಿಲೂ ಬೆಳೆದ್ರು, ಮತ್ತು ಅವರು ವೈಯಕ್ತಿಕವಾಗಿ ವರ್ಚಸ್ಸು ಬೆಳೆಸ್ಕೊಂಡ್ ಬಂದ್ರು. ಬಳ್ಳಾರಿ ಗ್ರಾಮೀಣ ಸೋತ್ರಲ್ಲಿ ಹೇಳ್ತೀನಿ ಬಳ್ಳಾರಿ BSR ಪಾರ್ಟಿ, ಒಂದು ನಿಮಿಷ ಸರ್, ಸೀಮಿತವಾಗಿದ್ದಾರೆ ಸರ್ ನಾನು ಹೇಳ್ತೀನಿ ಸರ್. ನೆಕ್ಸ್ಟ್ BJP ಅಂಡ್ KJP BSR ಡಿವೈಡ್ ಆದ್ರೂ ಸಹ ಶ್ರೀರಾಮುಲು ಗೆಲ್ಲಿಯೋರ ಜೊತೆಗೆ BSR ಲೆಕ್ಕದಲ್ಲಿ ಚಿತ್ರದುರ್ಗದಲ್ಲಿ ಶ್ರೀರಾಮುಲು ಹೆಂಗೆ ಗೆದ್ರು ಗೊತ್ತಾ, ಅಲ್ಲಿ JDS ಸಪೋರ್ಟ್ ಮಾಡ್ತು. ಚಿತ್ರದುರ್ಗದಲ್ಲಿ ಒಂದು ಸೀಟ್ ಗೆಲ್ತು, ಬಳ್ಳಾರಿಯಲ್ಲಿ ಒಂದು ಸೀಟ್ ಗೆಲ್ತು, ದಾವಣಗೆರೆಯಲ್ಲಿ ಹೀಗೆ. ಸೊ ಈಗ ಆ ಹೋಲ್ಡ್ ಈಗಲೂ ಇದೆಯಾ? ಇದೆ. ಜೊತೆಗೆ ಸರ್ ಬೇರೆ ಬೇರೆ ಗದಗ ಜಿಲ್ಲೆ, ಬಳ್ಳಾರಿ ರೆಡ್ಡಿ ಸಾಮ್ರಾಜ್ಯ ಇತ್ತು ಅಂತಿತ್ತು ಅವಾಗ. ರೆಡ್ಡಿ ಸಾಮ್ರಾಜ್ಯ ಜೋರಾಗಿತ್ತು. ಈಗ ನೋಡಿ ಸರ್, ಈಗ ಸರ್ ನಾವು ಚಿತ್ರದುರ್ಗದಲ್ಲಿ ನಾವು ಲಾಸ್ಟ್ MLA ಎಲೆಕ್ಷನ್ ನಮ್ದು ಒಂದೇ ಒಂದು MLA ಆನಂದ್ ಸಿಂಗ್ ಒಂದೇ ಇದ್ದಿದ್ದು. ಒಂದು ನಿಮಿಷ ಹೇಳ್ತೀವಿ ಸರ್, ನೀವು ಆಮೇಲೆ ಮಾತಾಡಿ. ಆನಂದ್ ಸಿಂಗ್ ಒಬ್ರು ಬಿಟ್ಟರೆ ಬಳ್ಳಾರಿಯಲ್ಲಿ BJP MLA ಇಲ್ಲ, BSR ಇಂದ ಶ್ರೀರಾಮುಲು ಗೆದ್ದಿರು. ಬಟ್ ಕಂಪ್ಲಿ ಸುರೇಶ್ ಇವತ್ತಿಗೂ ಸರ್ ನಮ್ದು ಒಂದೇ MLA ಇಲ್ಲ, ಈ ಆನಂದ್ ಸಿಂಗ್ ಹೊರಟ್ಬಿಟ್ರಿ ಇವಾಗ. ಬಟ್ ಕಳೆದ 3 ಟರ್ಮಿಂದ ಬಳ್ಳಾರಿ ಜಿಲ್ಲಾ ಪಂಚಾಯತ್ ನಮ್ದೇ ಹೋಲ್ಡ್ ಸರ್. ಲೋಕಲ್ ಬಾಡಿ ಪೂರ್ತಿ BJP ಗೆದ್ದಿದೆ. ಅಂದ್ರೆ ಆ ಜನ ಇದೆಯಲ್ಲ ಸರ್, ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಡಿಸ್ಟರ್ಬ್ ಆಯ್ತು. ಬಟ್ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ BJP ಇದೆ. ಸತ್ಯಪ್ರಕಾಶ್ ಬಳ್ಳಾರಿಗೆ ಸೇರಿದಂತವರು ಲೋಕಲ್ ಬಾಡಿ ಬಳ್ಳಾರಿ ಕಾರ್ಪೊರೇಷನ್ ಕಾಂಗ್ರೆಸ್ ಜೊತೆಲಿದೆ. ZPTP ಹೇಳಿ ಸರ್. ZPTPನೂ ಇಲ್ಲ BJP ಅಲ್ಲ ಇರ್ಬೋದು. ನೋಡಿ, ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಮ್ಮ ಸರ್ ಅಶ್ವಥ್ ನಾರಾಯಣ್ ಸರ್ಗೆ. ಈಗ ಅವ್ರು ಅಷ್ಟು ಪ್ರಬಲವಾದ ಇದ್ರೆ ಬಳ್ಳಾರಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಪಕ್ಕದ ಮಲ್ಕಾಲ್ಮೂರ್ಗೆ ಯಾಕ್ರಿ ಹೋದ್ರು ಅವರು? ಸರ್ ಅದು ನೋಡಿ ಸರ್, ಈಗ ಅವ್ರ ಬೇಸ್ನೆ ಬಿಟ್ಟು ಮನೆ ಗೆಲ್ದೇ ಇರೋರು ಪಕ್ಕದ ಅದ್ರ ವೀಕ್ನೆಸ್ ಅಂತ ಹೇಳ್ತಿದ್ರೆ ಆತರ ಅಲ್ಲ ಸರ್. ಸರ್ ಒಂದ್ ಕಡೆ ಈಗ ಮೋದಿ ಅವರು ಎರಡ್ ಕಡೆ ನಿಲ್ತಾರೆ, ಕೆಲವೊಂದ್ಸಲ ಲೀಡರ್ಗಳು ಎರಡ್ ಕಡೆ ನಿಲ್ತಾರೆ, ಕ್ಷೇತ್ರ ಬಿಟ್ಟು ಕ್ಷೇತ್ರ ಬದಲಾವಣೆ ಹೋಗ್ತದೆ. ಏನಕ್ಕೆ ಒಂದು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕಾನ್ಸ್ಟಿಟ್ಯೂನ್ಸಿ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಸೊ ಅದನ್ನೇ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಕೂಡ ಮಾಡ್ತಾ ಇದ್ದಾರೆ ಸರ್. ಮಾಡ್ಲಿ, ಆದ್ರೆ ಓಮ್ ಕಾನ್ಸ್ಟಿಟ್ಯೂನ್ಸಿ ಉಳಿಸ್ಕೊಂಡು ಬಾದಾಮಿಗೆ ಹೋಗ್ಲಿ. ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಹಾಗೆ ಸಿದ್ದರಾಮಯ್ಯ ಬಾದಾಮಿಗೂ ಟ್ರೈ ಬಿಡಿ. JDS ಬಗ್ಗೆ ಮಾತು, ಬಿಕಾಸ್ ಅವ್ರಿಗೆ ಕ್ಯಾಂಡಿಡೇಟ್ ಇಲ್ಲ ಸರ್, ಅವ್ರು ನಿಲ್ತಾರೆ. ಆದ್ರೆ ಶ್ರೀರಾಮುಲುಗೆ ಆತರ ಅಲ್ಲ. ಶ್ರೀರಾಮುಲುಗೆ BJPಗೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪ್ರಶ್ನೆ ಸರ್. ಸರ್ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದಾಗ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂದಾಗ ದಟ್ ಈಸ್ ದ ಮಾಸ್ ಲೀಡರ್ಶಿಪ್ ಸರ್. ಶ್ರೀರಾಮುಲುಗೆ ಆ ಒಂದು ಮಾಸ್ ಲೀಡರ್ಶಿಪ್. ನಾನು ಯಾಕೆ ಅಶ್ವತ್ಥ ನಾನು ಹೇಳ್ತಾ ಇದ್ದೇನೆ, ನೀವು ಕಳೆದ 2 ತಿಂಗಳಿಂದ ನಿಮ್ಮ ನವಕರ್ನಾಟಕ ಪರಿವರ್ತನೆ ಯಾತ್ರೆ ಇರ್ಬೋದು, ಎಲ್ಲಾ ಸಭೆಗಳಲ್ಲೂ ಕೂಡ ಯಡಿಯೂರಪ್ಪ ಜೊತೆಗೆ ಶ್ರೀರಾಮುಲು ಹೈಲೈಟ್ ಆದಷ್ಟು ಯಾರು ಆಗಿಲ್ಲ. ಅಂದ್ರೆ ನೀವು ಅಂದ್ರೆ ಮೊದಲೇ ಪ್ರೀ ಪ್ಲಾನ್ಡ್ ಆಗಿ ಶ್ರೀರಾಮುಲು ನಾಯಕತ್ವವನ್ನ ಈ ಚುನಾವಣೆಯಲ್ಲಿ ಮತ್ತೆ ಅದನ್ನು ಪ್ರತಿಷ್ಠಾಪಿಸಬೇಕನ್ನುವಂಥದ್ದು ಬಹಳ ಪ್ಲಾನ್ ಮಾಡಿದಿರ ಅಂತ ಸರ್. ನೋಡಿ ಸರ್, ಅವರು ಯಡಿಯೂರಪ್ಪನವರು ಒಟ್ಟಂತ ರೈತ ಚೈತನ್ಯ ಯಾತ್ರೆ ಆಗ್ಬೋದು, ಪರಿವರ್ತನೆ ಯಾತ್ರೆ ಆಗ್ಬೋದು, ನಾನು 2 ಯಾತ್ರೆಗಳಲ್ಲೂ ಸರ್ ನಾನು ಆಸ್ ಎ ಮೀಡಿಯಾ ಟೀಮ್ ಆಗಿ ಇನ್ವಾಲ್ವ್ಮೆಂಟ್ ನಾನಿದ್ದೀನಿ ಸರ್. ಪರಿವರ್ತನೆ ಯಾತ್ರೆ ಪ್ರತಿಯೊಬ್ಬರದ್ದು ಇನ್ವಾಲ್ವ್ಮೆಂಟ್ ಇತ್ತು ಸರ್. ಅದರಲ್ಲೂ ಪರ್ಟಿಕ್ಯುಲರ್ ಶ್ರೀರಾಮುಲು ಅವ್ರದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ಒಂದು ವಾತಾವರಣ ಇದೆಯಲ್ಲ ಸರ್, ಅವ್ರು ಸ್ಟೇಜ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಆಗ್ಬೋದು, ಇವ್ರು ಮಾತಾಡಕ್ಕೆ ನಿಂತ್ಕೊಂಡ್ರೆ ಪ್ರಶ್ನೆ ಕೇಳಿ. ಸತ್ಯಪ್ರಕಾಶ್, ನೀವು ಬಳ್ಳಾರಿ ಜಿಲ್ಲೆ ಸೇರಿದವರು. ಸೊ ಬಳ್ಳಾರಿ ಜಿಲ್ಲೆ ರಾಜಕೀಯ ಸಂಪೂರ್ಣ ಗೊತ್ತಿದೆ. ನೀವು ಒಂದು ಕೆಲವು ದಿವಸ BJP ಕೂಡ ಇದ್ರಿ, ಈಗ ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಜನಾರ್ದನ್ ರೆಡ್ಡಿ ಮೈನಸ್ ಶ್ರೀರಾಮುಲು ಪಾಲಿಟಿಕ್ಸ್ ಮಾಡಕ್ಕೆ ಅಷ್ಟು ಶಕ್ತಿ ಇದೆಯಾ? ಈಗ ನೋಡಿ, ಲಾಸ್ಟ್ ವೀಕಲ್ಲೇ ಅವರಲ್ಲಿ ಕಯೋಸಿತ್ತು. ಅಮಿತ್ ಶಾ ಅವ್ರು ಏನು ಜನಾರ್ದನ್ ರೆಡ್ಡಿಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ಕ್ಲಿಯರ್ ಕಟ್ ಕಯೋಸಿತ್ತು ಅವರಲ್ಲೇ. ಅವಾಗ ಶ್ರೀರಾಮುಲು ಅವರು ಏನೇನೋ ಹೇಳಿದ್ರು, ಈ ಥರ ಆಯಿತು, ಅವರು ನಮ್ಮ ಬ್ರದರ್ ಇದ್ದಂಗೆ, ಆದರೆ ಪಾರ್ಟಿ ಈ ಥರ ಆಗ್ತಾಯಿದೆ ಅಂತ ಒಂದೇನೋ ಬಾಂಬ್ ಸಿಡಿಯುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಮೋಸ್ಟ್ಲಿ ಅವ್ರನ್ನ ಪ್ಲಕೇಟ್ ಮಾಡೋಕ್ಕೋಸ್ಕರ ಅವ್ರನ್ನ
ಮತ್ತೆ ಈಗ ಬಿಂಬಿಸ್ತಾವೆ. ಅದು ಆದ್ರೆ ಆ ರೆಡ್ಡಿ ಇದೀಗ ಅಂದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅದರಿಂದ ಹೊರಗಿರ್ತಾರೆ ಪ್ರಯತ್ನ ಇದು. ರಿಪಬ್ಲಿಕ್ ಆಫ್ But ಅವ್ರು ಬಿಟ್ಟು ಬಳ್ಳಾರಿ ಬಿಡಕ್ಕಾಗಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ 2013 ಮುಗೀತು. ಈಗ ಚಿತ್ರಣ ಬದಲಾಗಿದೆ ಅಲ್ಲಿ. ನೀವು ಬರೀ ಅಟ್ ಮ್ಯಾಕ್ರೋ ಲೆವೆಲ್ ಮಾತ್ರ ಅಲ್ಲ, ಆನಂದ್ ಸಿಂಗ್ ಬಂದಿರೋದು ಆಯ್ತಾ, NY ಗೋಪಾಲಕೃಷ್ಣ ಅವರು ರೂರಲ್ ಗೆದ್ದಿರೋದು, ಆಮೇಲೆ ನಾಗೇಂದ್ರ ಅವರು ಬಂದಿರೋದು, ಇದೊಂದೇ ನೋಡ್ಬೇಡಿ, ಗ್ರಾಸ್ ರೂಟ್ ಅಲ್ಲೂ ಬಹಳಷ್ಟು ಲೀಡರ್ಸ್ ಇದ್ದಾರೆ. ಮೊಳಕಾಲ್ಮೂರಿಗೆ ಯಾಕೆ ಹೋದ್ರು ಶ್ರೀರಾಮುಲು ಅಂತ? ಮೊಳಕಾಲ್ಮೂರಲ್ಲೂ ಪಕ್ಕದಲ್ಲಿ ಚಳ್ಳಕೆರೆ ಇದೆ. ಸೊ ಈ ಕಡೆ ಬಂದ್ರೆ ಕೂಡ್ಲಿಗಿದೆ, ಈ ಕಡೆ ಬಂದ್ರೆ ಬಳ್ಳಾರಿ ರೂರಲ್ ಇದೆ. ಸೊ 2-3 ಜಿಲ್ಲೆಗಳು ಕೂಡ ಎಫೆಕ್ಟ್ ಇವತ್ತು ಈಕ್ವೇಶನ್ ನೋಡಿ, ಹೇಳಿದ್ನಲ್ಲ, ಒಂದು ಜಿಲ್ಲೆ ಇನ್ನೊಂದು ಜಿಲ್ಲೆಗೆ ಒಬ್ಬ 2008 ಚಳ್ಳಕೆರೆ ಅಲ್ಲ 2008 ಚಳ್ಳಕೆರೆ ಯಾರಿಗೆದ್ದು? ತಿಪ್ಪೇಸ್ವಾಮಿ ಬಿಜೆಪಿ ಗೆದ್ದಿದ್ರು. ಇವತ್ತು ಈಕ್ವೇಶನ್ ನೋಡಿ, ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ, OBC ಎಲ್ಲ ಕನ್ಸಾಲಿಡೇಟ್ ಆಗ್ತಾ ಇದೆ ಕಾಂಗ್ರೆಸ್ ಪರವಾಗಿ. ಯಾರ ಪರವಾಗಿ? ಕಾಂಗ್ರೆಸ್ ಪರವಾಗಿ. No, sir, ಒಂದ್ ನಿಮಿಷ ಇರಿ. ನನಗೆಲ್ಲ ಹೇಳಿ ನೋಡಿ, ನೀವೇನು 19% 18% BSR ಬಂದಿದೆ ರಾಮುಲು ಅವರಿಗೆ 2013 ಅಂತ ಹೇಳ್ತೀರಾ, ಅದಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಮೈನಾರಿಟೀಸ್ ಸಪೋರ್ಟ್ ಮಾಡಿದ್ರು, ಬೇರೆ ದಲಿತರು ಲೆಫ್ಟ್ ರೈಟ್ ಸಪೋರ್ಟ್ ಮಾಡಿದ್ರು. ಸಿಟ್ಟಿತ್ತು ಅವ್ರ ಮೇಲೆ, ಅವಾಗ ಒಂದು ಅಭಿಮಾನ ಇತ್ತು, ಅಭಿಮಾನ ಅನುಕಂಪನೂ ಇತ್ತು ಅವ್ರ ಮೇಲೆ. ಯಾಕಿತ್ತು ಅನುಕಂಪ? ಬಿಜೆಪಿ ಅವರು ಅವ್ರನ್ನ ಬಹಳ ಹೀನಾಯವಾಗಿ ಥ್ರೋ ಮಾಡಿದ್ರು ಅವರು. ಆ ಸಿಟ್ಟು ಈಗ ಸ್ವಾಭಿಮಾನ ಹೆಂಗ್ ವಾಪಸ್ ಬಂತು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಸ್ವಾಭಿಮಾನ ಇಲ್ಲ. ಈಗ ಆವಾಗ ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದ್ರು ಶ್ರೀರಾಮುಲು, ಇವಾಗ ಯಾತಕ್ಕೋಸ್ಕರ ಹೇಗೆ ಸ್ವಾಭಿಮಾನ ಬಂತು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸೆಕೆಂಡ್ ಅಲ್ಲಿ ಚಿತ್ರಣ ಹೆಂಗಿದೆ ಅಂದ್ರೆ, ಹೂಗಾರ್ ಅವರೇ, ಇವತ್ತಿನ ಚಿತ್ರಣ ಎಕ್ಸೆಪ್ಟ್ ಫಾರ್ 1 ಸೀಟ್ ಔಟ್ ಆಫ್ 9 ನಾನು ಗೋವಿಂದರಾಜ್ ನೀವು ಹೇಳಿದ್ದು ಒಂದು ಅಂಶ ಸರಿ ಇದೆ. ನಾನು ಗೋವಿಂದರಾಜ್ ಅವರೇ, ನೀವು ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಬೇಡ, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಇಲ್ಲದೆ ಇರುವಾಗ ಶ್ರೀರಾಮುಲು ಪಾಲಿಟಿಕ್ಸ್ ಮಾಡಕ್ ಆಗುತ್ತಾ? ಯಾಕಂತಂದ್ರೆ ಈಗ ನಿಮ್ ಜೊತೆಗಿದ್ದಂತ ನಾಗೇಂದ್ರ ಕಾಂಗ್ರೆಸ್ ಜೊತೆಗೆ ಹೋಗಿದ್ದಾರೆ, ಆನಂದ್ ಸಿಂಗ್ ಕಾಂಗ್ರೆಸ್ ಜೊತೆಗೆ ಹೋಗಿದ್ದಾರೆ, ಮತ್ತೆ ಆ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಕೂಡ ವಾಲ್ಮೀಕಿ ನಾಯಕರು ಬಹಳಷ್ಟು ದೊಡ್ಡ ನಾಯಕರುಗಳಿದ್ದಾರೆ, ಅಲ್ಲಿ ಲಿಸ್ಟೇ ಇದೆಯಲ್ಲ. ಸೊ ಶ್ರೀರಾಮುಲು ಅವ್ರ ವಿರುದ್ಧ ನಿಂತು ಈಗ ಚುನಾವಣೆ ಮಾಡ್ತಕ್ಕಂಥ ಶಕ್ತಿ ಸರ್ ಇವರೆಲ್ಲ ಗೆದ್ದಾರಲ್ಲ ಸರ್, ಶ್ರೀರಾಮುಲು ಸರ್ ಫೋಟೋ ಇಟ್ಕೊಂಡೇ ಗೆದ್ದಿರೋದು. ಶ್ರೀರಾಮುಲು ಸರ್ ಫೋಟೋ ಇಟ್ಕೊಂಡೇ ಗೆದ್ದಿರೋದು. ಅವ್ರು ಹೇಳ್ತಿದಾರಲ್ಲ, ಬಳ್ಳಾರಿಯಲ್ಲಿ ಅದು ಮಾಡಿ ಇದು ಮಾಡಿ ಅಂತ. 150 ಕೋಟಿ ರೂಪಾಯಿದು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ತಂದಾರ, ಸುಣ್ಣ ಹೊಡೆದು ಇಷ್ಟವರೆಗೆ ಓಪನ್ ಮಾಡಕ್ ಆಗ್ತಾ ಇಲ್ಲ. 24x7 ವಾಟರ್ ತಂದಾರ, 115 ಕೋಟಿ ಇಷ್ಟುವರೆಗೆ ಮನೆಗೆ ತಲುಪ್ತಾ ಇಲ್ಲ. ಅದು ವರ್ಕೇ ಆಗ್ತಾ ಇಲ್ಲ. ನಾನು ಡೆಪ್ಟಿ ಮೇಯರ್ ಕೆಲಸ ಮಾಡೀನಿ, ಇವಾಗ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. 298 ಎಕರೆ NMDCಯಲ್ಲಿ ಜನಾರ್ದನ್ ರೆಡ್ಡಿ ಸಾರು, ಶ್ರೀರಾಮುಲು ಸಾರ್ ಅವರು ಅವ್ರ ತಲೆ ಮಾತಾಡಿ ಅವ್ರ ತಲೆ ಹಣ ತಂದು ಮಹಾನಗರ ಪಾಲಿಕೆಗೆ 280 ಅಲ್ಲ ಸರ್, ಇಲ್ಲ 98 ಎಕರೆ ತಂದು. ಹೇಳಿ ಸರ್, ಲೋಕಲ್ ಬಿಟ್ಬಿಡಿ. ನಾನು ಹೇಳ್ತಿರೋದು, ಈಗ ಶ್ರೀರಾಮುಲು ಅವರಿಗೆ ಟಿಕೆಟ್ ಫಿಕ್ಸ್ ಆಯ್ತು. ಸೊ ಅವರು ಫ್ಯಾಮಿಲಿಯಿಂದ ಯಾರು ನಿಲ್ತಾರೆ? ಯಾಕಂದ್ರೆ ಒಂದು ಬಳ್ಳಾರಿ ರೆಡ್ಡಿ ಸಹೋದರರಿಗೆ ಪಾಲಿಟಿಕಲಿ ಈಗ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ, ಜನಾರ್ದನ್ ರೆಡ್ಡಿಗೂ ಬಿಜೆಪಿ ಸಂಬಂಧ ಇಲ್ಲ ಅಂತೇಳಿ. ಸೊ ಜನಾರ್ದನ್ ರೆಡ್ಡಿ ಬಿಟ್ಟು ಶ್ರೀರಾಮುಲು ಪಾಲಿಟಿಕ್ಸ್ ಮಾಡಕ್ ಆಗುತ್ತಾ ಬಳ್ಳಾರಿಯಲ್ಲಿ? ಸರ್ 1 ರೂಪಾಯಿ ಕಾಯಿನಲ್ಲಿ 2 ಇರ್ತಾವಲ್ಲ ಸರ್, 2 ಅದೇ ತರ ಶ್ರೀರಾಮುಲು ಸಾರ್ ಆಗ್ಲಿ ಜನಾರ್ದನ್ ಸರ್ ಒಂದೇ ತರ ಇರ್ತಾರ. ನೋಡಿ ಸರ್, 6 ವರ್ಷದಿಂದ 60 ವರ್ಷವರೆಗೆ ಕೇಳ್ರಿ ಶ್ರೀರಾಮುಲು ಸಾರ್ ಹೆಸರು ಹೇಳ್ತಾರ. ಅವ್ರು ಅಲ್ಲಿ ಇಲ್ಲೆಲ್ಲ ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದ, ಸಣ್ಣವರಿಂದ ದೊಡ್ಡವರಿಗೆ ಗೊತ್ತಿರ್ತದೆ ಸರ್. ಎಲ್ಲ ನಿಂದಿರ್ಬೇಕು ಸರ್. ನೋಡ್ರಿ, ಲಾಸ್ಟ್ ಟೈಮ್ ಇಲ್ಲಿಂದ ಬಳ್ಳಾರಿಯಿಂದ ರೂರಲ್ ಗೆದ್ದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಗದಗ್ ಕೊಟ್ರು. ಗದಗ್ ಹೆಂಗ ಅಭಿವೃದ್ಧಿ ಆಗಿದೆ ಇವಾಗ ನೋಡ್ರಿ. ಹಿಂದಾಗ್ಬಿಟ್ಟಿದೆ. ಮೊಳಕಾಲ್ಮೂರಲ್ಲಿ ಒಂದೇ ಸೀಟ್ ಐತಾರೆ. ಈ ಶ್ರೀರಾಮ್ ಸರ್ ಅವರು ಅಲ್ಲಿ ನಿಂತಿದ ತಕ್ಷಣ ಹೇಳಿಕೆ ಹೇಳ್ತದೆ ಅಂತ ಹೇಳ್ತೀನಿ ಸರ್. ಎಲ್ಲರೂ ನನ್ನ ಫ್ರೆಂಡ್ಸ್ ಇದಾರ, ಮೊಳಕಾಲ್ಮೂರಲ್ಲಿ ಹಬ್ಬ ಮಾಡ್ಯಾರ, ದೇವಸ್ಥಾನದಲ್ಲಿ ಪೂಜೆ ಮಾಡ್ಯಾರ ಶ್ರೀರಾಮ್ ಸರ್ ಬಂದಿದ್ದಕ್ಕೆ. ಅಲ್ಲ ಗೋವಿಂದರಾಜ್ ಕಾಂಗ್ರೆಸ್ ಇಂದ ಉಗ್ರಪ್ಪಲ್ಲಿ ಕಣಕ್ಕಿಳಿತಾರೆ ಅಂತ ಒಂದು ಮಾತಿದೆ. ಯಾರು ನಿಂದಿರ್ಲಿ ಸರ್, ಸರ್ ಬಡವರು ನಾಯಕರು ಅದು ಯಾರಂದ್ರೆ ಶ್ರೀರಾಮ್ ಸರ್. ಎಲ್ಲರಿಗೂ ಗೊತ್ತಿದೆ, ಬಡವ್ರ ಸಲುವಾಗಿ ಎಲ್ಲಾನು ನಿಂದಿರ್ಲಿ, ಉಗ್ರಪ್ಪಲ್ಲ ಯಾರನ್ನ ನಿಂದಿರ್ಲಿ ಸರ್. ಮನೆಯಲ್ಲಿ ಹಲೋ ಸರ್, ಒಂದ್ ನಿಮಿಷ ಗೋವಿಂದರಾಜ್ ಅವ್ರ ನಿಮಿಷ. ಅಶ್ವತ್ಥನಾರಾಯಣ ಅವರೇ, ಇವತ್ತು 51 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, 36 SC, 15 ST. ಸೊ ಈ 51 ಏನ್ ಕ್ಷೇತ್ರಗಳಿದಾವಲ್ಲ, ಇದು ಬಹಳ ನಿರ್ಣಾಯಕ. ರಾಜ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಲಿಂಗಾಯತರು ಮತ್ತೆ ಒಕ್ಕಲಿಗರು ಕ್ಷೇತ್ರ ಅವ್ರು ಮಾತ್ರ ಏನೋ ಸರ್ಕಾರ ರಚನೆಯಲ್ಲಿ ಅವರೇ ನಿರ್ಣಾಯಕ ಪಾತ್ರ ಅಂತಲ್ಲ, ಈ 51 ಸೊ ಸಿದ್ದರಾಮಯ್ಯ ಅವರು ಬಹಳ ಕ್ಯಾಲ್ಕುಲೇಟಿವ್ ಆಗಿ ಅಹಿಂದಾನ ಪದೇ ಹೇಳ್ತಾ ಇದ್ದಾರೆ. ನೀವು ಒಪ್ಕೊಳ್ತಿರೋ ಒಪ್ಪದೇ ಇರೋದು ನಿಮ್ಗೆ ಬಿಟ್ಟಿದ್ದು. ಪೊಲಿಟಿಕಲಿ ಅವರು ಡೇ 1 ಇಂದಲೂ ಕೂಡ
ಆ ವೋಟ್ ಬ್ಯಾಂಕ್ ಅನ್ನ ಬಹಳ ಗಟ್ಟಿ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಅವ್ರಿಗೆ ಒಂದು ಆ ರೀತಿ ನೀವು ಅದನ್ನ ಅಹಂಕಾರ ಅಂತ ಹೇಳ್ಬೋದು ಅಥವಾ ಏನು ಸೊಕ್ಕ ಬಂದಿದೆ ಅಂತ ಅವ್ರದ್ದು ಹೇಳ್ಬೋದು. 25 ವರ್ಷದ ಶ್ರಮ ಇದೆ ಅದರಲ್ಲಿ. ಅಹಿಂದ ವೋಟ್ ಬ್ಯಾಂಕ್ 25 ವರ್ಷದ ಶ್ರಮ ಇದೆ. ಒಕ್ಕಲಿಗ ಹೇಳಿದಷ್ಟು ಅಹಿಂದ ವೋಟ್ ಬ್ಯಾಂಕ್ ಕನ್ಸಲ್ಟೇಟ್ ಆಗುತ್ತೆ. ಸುಮ್ಮನೆ ಅಹಿಂದ ಲೀಡರ್ ಆಗಲ್ಲ. ಸಿದ್ದರಾಮಯ್ಯಗೆ 2013 ನಮ್ದೊಂದು ಕೆಲವೊಂದು ಮೈನಸ್ ಇತ್ತು. 14% ಹೋಯ್ತು. ಸರ್ ನಾವೊಂದು ಅಕ್ಸೆಪ್ಟ್ ಮಾಡ್ಕೊಟ್ಟು ನಮ್ಮ ಮೈನಸ್ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಅಹಿಂದ ಅದೊಂದು ಫ್ಯಾಕ್ಟ್ ಇತ್ತು. ನಾನೇನು ಇಲ್ಲ ಅಂತ ಹೇಳಿಲ್ಲ. ಅಹಿಂದ ಫ್ಯಾಕ್ಟ್ ಸಿದ್ದರಾಮಯ್ಯವ್ರಿಗೆ ಆ ಸಮಯದಲ್ಲಿ ವರ್ಕ್ ಆಯ್ತು, ಇಲ್ಲ ಅಂತ ಇಲ್ಲ ಸರ್. ಬಟ್ ಇವತ್ತಿನ ಪರಿಸ್ಥಿತಿ ಇಲ್ಲ ಸರ್. ಬಹಳ ನಿರೀಕ್ಷೆ ಇಟ್ಕೊಂಡಿರೋ ಜನ, ಅಹಿಂದ ಜನ ಇವ್ರ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡು ಇವತ್ತು ಏನಾಗ್ತದೆ, ಯಾವುದೇ ಇವನ್ ಕುರುಬ ಸಮಾಜಕ್ಕೂ ಸಹ ಯಾವುದೇ ರೀತಿಯ ಅನುಕೂಲತೆ ಇಲ್ಲ ಸರ್. ಶ್ರೀರಾಮುಲು ಇದಾರಲ್ಲ, ಶ್ರೀರಾಮುಲಿಗೆ ಜಾರಕಿಹೊಳಿ ಇದ್ದಾರೆ, ಉಗ್ರಪ್ಪ ಇದ್ದಾರೆ ಅಂತ ಹೇಳಿದ್ರೆ ಸರ್. ಇವತ್ತಿಗೂ ಶ್ರೀರಾಮುಲು ಮಾಸ್ ಲೀಡರ್. ಬಟ್ ಉಗ್ರಪ್ಪ ಜಾರಕಿಹೊಳಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಹೊರಗಡೆ ಕಾಣಿಸ್ಕೊಳ್ಳಲ್ಲ. ಪರ್ಟಿಕ್ಯುಲರ್ ಬ್ಯಾಕ್ವರ್ಡ್ ಸ್ಟಡಿ ಸರ್. ನೀವು ಬ್ಯಾಕ್ವರ್ಡ್ ಕಮ್ಯುನಿಟಿ ಬಗ್ಗೆ ಚರ್ಚೆ ಬಹಳ ಚೆನ್ನಾಗಿ ನೀವು ಇದು ಮಾಡಿದ್ರೆ ಅಬ್ಸರ್ವ್ ಮಾಡಿದ್ದೆ ಸರ್. ನೋಡಿ ಸರ್, ನಾವು ಇದು ತ್ರಿಪುರ, ಜಾರ್ಖಂಡ್, ಮಿಜೋರಾಮ್ ಇಲ್ಲೆಲ್ಲ ಸರ್ ಈ ಆದಿವಾಸಿಗಳು ಅಂತ ಹೇಳ್ತಾರೆ ನಮ್ಮ ಸರ್ಕಾರ, ಅದ್ರ ಪರ್ಟಿಕ್ಯುಲರ್ ಬಿಜೆಪಿ ಗೌರ್ಮೆಂಟ್ ಆ ಸಮಾಜಕ್ಕೆ ನೇರವಾಗಿ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತಂದಿವಿ. ಗುಜರಾತಲ್ಲಿ ಸರ್ ಫಾರೆಸ್ಟ್ ಪಾಲಿಸಿಯಿಂದ ತೆಗೆದುಕೊಂಡ್ಬಂದ್ರು. ಆ ಜನ ಬಿಜೆಪಿಯಿಂದ ಅನುಕೂಲತೆಯನ್ನು ಪಡ್ಕೊಂಡ್ಬಂದಿರ. ಇವತ್ತು ತ್ರಿಪುರ ಅಂತ ರಾಜ್ಯದಲ್ಲಿ, ಜಾರ್ಖಂಡ್ ಅಂತ ರಾಜ್ಯದಲ್ಲಿ, ಛತ್ತೀಸ್ಗಢ ಅಂತ ರಾಜ್ಯದಲ್ಲಿ ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಆದಿವಾಸಿಗಳು ಯಾಕೆ ಬಿಜೆಪಿ ಕೈ ಹಿಡಿದಿದ್ದಾರೆ? ಶ್ರೀರಾಮುಲು ಇವತ್ತು ಪರಿವಾರ ಮತ್ತು ತಳವಾರ ಸಮಾಜ ಎಷ್ಟಿಗೆ ಸೇರ್ಬೇಕಾದ್ರೆ ಶ್ರೀರಾಮುಲದ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಆ ತರ ಸಿದ್ದರಾಮಯ್ಯನವರು ತಾನು ನಂಬದಂತ ಸಮಾಜಕ್ಕೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಯಡಿಯೂರಪ್ಪ ಜೊತೆಗೆ ಶ್ರೀರಾಮುಲು ಇರ್ಲಿಕ್ಕೆ ಎಲ್ಲಾ ರೀತಿಯ ಪ್ರತಿಯೊಂದು ಪರ್ಸೆಂಟೇಜ್ ಕೌಂಟ್ ಆಗುತ್ತೆ ಸರ್. ಶ್ರೀರಾಮುಲು ಮಾಸ್ ಲೀಡರ್, ಬಟ್ ಜಾರಕಿಹೊಳಿ ಕಾನ್ಸ್ಟಿಟ್ಯೂನ್ಸಿ ಲೀಡರ್. ಉಗ್ರಪ್ಪ ಯಾವ ಕಾನ್ಸ್ಟಿಟ್ಯೂನ್ಸಿನೇ ಇಲ್ಲ, ಈಸ್ ನಾಟ್ ಎ ಮಾಸ್ ಲೀಡರ್. ನಾವು ಸರ್ ಯಡಿಯೂರಪ್ಪನವ್ರ ಜೊತೆ ಬಾಕಿ ಲಿಂಗಾಯತ ಲೀಡರ್ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ? ಲಕ್ಷ್ಮಣ್ ಅವರೇ, ಒಂದ್ ನಿಮಿಷ. ಅದೇ ತರ ವಾಲ್ಮೀಕಿಗೆ ಎಷ್ಟು ತರ್ಸದವ್ರು ಯಾರು ಗೊತ್ತಾ? ನೀವು ಉಗ್ರಪ್ಪ ಮಾಸ್ ಲೀಡರ್ ಅಲ್ಲ ಅಂತಿರಲ್ವಾ? 83 ಎಲ್ಲಿದ್ರು ಶ್ರೀರಾಮುಲು? ಆ ಕಮ್ಯುನಿಟಿಗೆ ಎಸ್ಟಿ ಸ್ಟೇಟಸ್ ಕೊಡೋಗೆ ಉಗ್ರಪ್ಪ ಅವ್ರ ಪಾತ್ರ ಬಹಳ ಇದೆ ಸರ್. ನಾವು ಯಾರು ಇತಿಹಾಸ ಮರೆತವರು ಉಗ್ರಪ್ಪ ಅವರು ಆ ಭಾಗದ ಸೇರಿದವರು, ಆ ಪಾವಗಡ ಆ ಭಾಗದ ಸೇರಿದವರು. ಅವ್ರ ಹತ್ರ ನಾನು ಮೊನ್ನೆ ಮಾತಾಡುವಾಗ ಬಹಳಷ್ಟು ಅವ್ರಿಗೆ ಸಂಪರ್ಕ ಇದೆ. ಸೊ ಈಗಲೂ ಅವರು ರೆಡಿ ಇದಾರ? ಅವರು ಒಂದು ಡೆಫಿನೆಟ್ಲಿ ಪಾರ್ಟಿ ಹೇಳಿದ್ರೆ ಡೆಫಿನೆಟ್ ಆಗಿ ಉಗ್ರಪ್ಪ ಸರ್ ಹಾಗಾದ್ರೆ ಅದು ಅಂದ್ರೆ ಹಾಟ್ ಕಾನ್ಸ್ಟಿಟ್ಯೂನ್ಸಿ ಆಗ್ಬಿಡುತ್ತೆ. ಡೆಫಿನೆಟ್ಲಿ ಹಾಟ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ಇವ್ರು ಯಾರು ಹಾಪರ್ಸ್ ಇರ್ತಾರಲ್ವಾ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಅಲ್ಲೂ ತಿಪ್ಪೇಸ್ವಾಮಿ ಯಾರು ಅವ್ರು ಈಗ ಎಕ್ಸಿಸ್ಟಿಂಗ್ ಅವ್ರು ಇದಾರೆ ಸಿಟ್ಟಿಂಗ್ ಅವ್ರು ಪಾಪ ಅವ್ರ ಶ್ರಮ ಹಾಕಿರೋರು. ಅಲ್ಲಿ ಏನ್ ಗೊತ್ತಾ, ಅದು ಹೇಳ್ತೀನಿ. ನೀವು ಹೇಳ್ತೀವಿ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ, ನೇರ್ಲಗುಂಟೆ ತಿಪ್ಪೇಸ್ವಾಮಿ ಹೇಳ್ತಾರೆ, ಅದು BSR ಕಾಂಗ್ರೆಸ್, ಅದು ಶ್ರೀರಾಮುಲು ತಂದು ನಿಲ್ಲಿಸಿರೋ ಕ್ಯಾಂಡಿಡೇಟ್ ಹೊರತಾಗಿ ಅವ್ರ ಪೊಲಿಟಿಕಲ್ ಗುರು ಯಾರು ತಿಪ್ಪೇಸ್ವಾಮಿ ಅಂದ್ರೆ ಶ್ರೀರಾಮುಲು. ಸೊ ಆ ಕ್ಷೇತ್ರ ಈಗ ಬಿಟ್ಕೊಡ್ಬೇಕಾದ್ರೆ ನೋಡಿದೆ ಅದು BSR ಕಾಂಗ್ರೆಸ್ ತಗೊಳ್ಳೋಣ. ಅವ್ರು ಯಾವಾಗ 4% ವೋಟ್ ತಗೊಂಡ್ರಲ್ವಾ, ಅವ್ರು ಗೆದ್ದಿರೋದು ಏನು ಕಂಪ್ಲೀಟ್ ಬೆಳ್ಳಾರಿ ರೂರಲ್ ಮೊಳಕಾಲ್ಮೂರು ಗೆಲ್ಲೋದಕ್ಕಿಂತ ಬಿಜೆಪಿ ಡಿಸ್ಟ್ರಾಯ್ ಮಾಡಿದ್ರ ಯಡಿಯೂರಪ್ಪ KJP ಮತ್ತು BSR ಕಾಂಗ್ರೆಸ್ ಇಂದ ಬಿಜೆಪಿ ಡಿಸ್ಟ್ರಾಯ್ ಮಾಡಿದ್ರು. ಪಕ್ಕದ ಸಿರುಗುಪ್ಪ ಗೆಲ್ಲೋದಾಗ್ಲಿಲ್ಲ ಅವ್ರ ಕೈಯಲ್ಲಿ. ಬಳ್ಳಾರಿ ಇಲ್ಲ ಅಂತ ಇಲ್ಲ, ಡಿಸ್ಟರ್ಬ್ ಆಯ್ತು. ಬಟ್ ಆ ಡಿಸ್ಟರ್ಬೆನ್ಸ್ ಇವತ್ತು ನಮಗೆ ಪ್ಲಸ್ ಪಾಯಿಂಟ್ ಪ್ಲಸ್ ಆಗಲ್ಲ, ಸರ್. ಈಗ ಒಂದೇ ರಾಜಕಾರಣದಲ್ಲಿ ಹನಿ ಹನಿಗೆ ಉಳಿದ್ರೆ ಅಲ್ಲ ಸರ್. ನಾನು ಒಂದ್ ಕಮ್ಯುನಿಟಿ ಸರ್, ಸಿದ್ದರಾಮಯ್ಯ ಅಹಿಂದ ಅಂತಾರಲ್ಲ ಸರ್, ಇದೇ ಅಹಿಂದದ ಬ್ಯಾಕ್ವರ್ಡ್ ಕಮ್ಯುನಿಷನ್ಸ್ ನೇಮಕ ಮಾಡ್ಲಿಕ್ಕೆ ಯಾಕೆ ಸಿದ್ದರಾಮಯ್ಯ ಒತ್ತು ಕೊಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಹಿಂದುಳಿದ ವರ್ಗದ ಆಯೋಗ ಮಾಡ್ಲಿಕ್ಕೆ, ರಾಜ್ಯದಲ್ಲಿ ಅದಕ್ಕೆ ಒತ್ತು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಈಗ ನೀವು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಬ್ಯಾಕ್ವರ್ಡ್ ಸ್ಥಾನಮಾನ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅದೇ ನೋಡಿ, ರಾಮಜೋಯಿಸ್ ಅವರು ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ಕೊಡುವಾಗ ವಿರೋಧ ಮಾಡಿದ್ರು ಬಿಜೆಪಿ ಅಂತ. ಒಬ್ರಿಗೊಬ್ರು ಆರೋಪ ಮಾಡ್ತಾ ಇದ್ರೆ ಒಂದು ಬಿಜೆಪಿಗೆ ಅಹಿಂದ ಬಗ್ಗೆ ಮಾತಾಡೋ ನೈತಿಕತೆ ಇದೆ. ನಮ್ ಸರ್ಕಾರ ಈ ಸರ್ಕಾರದಲ್ಲಿ ಅಹಿಂದದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರು 10,000 ಕೋಟಿ ಕೊಟ್ರು. ಲಕ್ಷ್ಮಣ್ ಅವರೇ, ಈಶ್ವರಪ್ಪದವರು ನಮ್ದು ಅಹಿಂದ ಅಲ್ಲ ಹಿಂದ ಅಂತ ಹೇಳಿದವರು ಅಹಿಂದ ಬಗ್ಗೆ ಅಶ್ವತ್ಥನವರೇ, ಒಂದು ಸತ್ಯಪ್ರಕಾಶ್ ಹೇಳಿದೆ ಅಂದ್ರೆ ನಾನೆಲ್ಲೋ ಅಂತ ತಿಳ್ಕೊಂಡಿದ್ದೆ, ಯಡಿಯೂರಪ್ಪನವ್ರು ಎಷ್ಟು ಅಹಿಂದ ನಾಯಕರಾಗಿ ಬಿಜೆಪಿಯಲ್ಲಿ ಈಶ್ವರಪ್ಪ ಗುರುತಿಸ್ಕೊಳ್ತಾರೆ ಅಂತಿತ್ತು. ಆದ್ರೆ ಈಗ
ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಒಂದು ಮಾಸ್ ಫೇಸ್ ಅನ್ನ ಒಂದು ಕಮ್ಯುನಿಟಿ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಶ್ರೀರಾಮುಲು ಬಿಂಬಿಸ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಹಿಂದ ಅಂತೇಳಿ ಈಶ್ವರಪ್ಪನವರು ತುಂಬಾ ಹಿಂದಕ್ಕೆ ಹೋಗ್ಬಿಟ್ರು, ಯಾಕಂದ್ರೆ ಅವ್ರು ಟಿಕೆಟ್ ಫಿಕ್ಸ್ ಆಯ್ತು. ಇದ್ರ ಜೊತೆಗೆ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ನ ಏನು ಅಭ್ಯರ್ಥಿಯಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದಂಥ ಟಿಕೆಟ್ ಆಕಾಂಕ್ಷಿಯಾದಂಥ ಕೋಡಿಹಳ್ಳಿ ಭೀಮಪ್ಪ ಈಗ ಬಿಜೆಪಿಯ ಪಾಳಯಕ್ಕೆ ಸೇರ್ಕೊಂಡಿದ್ದಾರೆ. ಕೋಡಿಹಳ್ಳಿ ಭೀಮಪ್ಪ ನಮ್ಮ ಜೊತೆ ದೃಢ ಸಂಪರ್ಕದಲ್ಲಿ. ಕೋಡಿಹಳ್ಳಿ ಭೀಮಪ್ಪ, ನಿಮಗೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಾವಲ್ಲಿ ಹೋರಾಡಿದಿರಿ, ಸಂಘಟನೆ ಮಾಡಿ ಅಲ್ಲಿ ಏನೋ ಜನರ ಜೊತೆಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಕೊನೆಗೆ ನಾಗೇಂದ್ರ ಅವರು ಕಾಂಗ್ರೆಸ್ಗೆ ಹೋದ್ಮೇಲೆ ನೀವು ಬಿಜೆಪಿಗೆ ಹೋದ್ರಿ. ಸೊ ಈಗ ಶ್ರೀರಾಮುಲು ಟಿಕೆಟ್ ಸಿಕ್ಕಿರೋದ್ರಿಂದ ಸೊ ಎಸ್ಟಿ ಕ್ಷೇತ್ರಗಳು ಸೇರಿದಂತೆ 4-5 ಜಿಲ್ಲೆಗಳಲ್ಲಿ ಈಗಲೂ ಕೂಡ ಶ್ರೀರಾಮುಲು ನಾಯಕತ್ವ ವರ್ಕೌಟ್ ಆಗುತ್ತಾ? ಆಗುತ್ತೆ. ಎಸ್ಟಿ ಕ್ಷೇತ್ರದಲ್ಲಿ ಬೇರೆ ನಾಟ್ ಓನ್ಲಿ ಎಸ್ಟಿ ಕ್ಷೇತ್ರ ಶ್ರೀರಾಮುಲು ಅವರಿಗೆ. ಹಲೋ, ಮಾತಾಡಿ ಭೀಮಪ್ಪ. ಶ್ರೀರಾಮುಲು ಅವರು ಬಹಳಷ್ಟು ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಿಂದ ಹಿಡಿದು ಚಾಮರಾಜನಗರದವರೆಗೂ ಬಹಳ ದೊಡ್ಡ ಮಾಸ್ ಲೀಡರ್ ಅವರು. ಈಗಲೂ ಮತ್ತೆ ಆಗ ಸತೀಶ್ ಜಾರಕಿಹೊಳಿ, ಉಗ್ರಪ್ಪ, ರಾಜಣ್ಣ ಮತ್ತೆ ಇವರು ಏನೋ ರಮೇಶ್ ಜಾರಕಿಹೊಳಿ ಅಲ್ಲ, ಅವರು ರಮೇಶ್ ಜಾರಕಿಹೊಳಿ ಅವರು ಮಾಸ್ ಲೀಡರ್ ಅಲ್ಲಿ, ವಾಲ್ಮೀಕಿ ಸಮುದಾಯದಲ್ಲಿ ಮಾಸ್ ಲೀಡರ್ ಅಲ್ಲಿ. ಹಲೋ, ಮಾತಾಡಿ ಮಾತಾಡಿ. ಮಾಸ್ ಲೀಡರ್ ಅಲ್ಲಿ ಅಂತಂದ್ರ ಪ್ರಥಮವಾಗಿ ಮಾಸ್ ಲೀಡರ್ ಅಂತಂದ್ರ ಶ್ರೀರಾಮುಲು ಅವರು. ಅದಾದ ನಂತರ ಸೈದ್ಧಾಂತಿಕವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಗೆ ಅಂತಾರೆ. ಸೊ ಇಬ್ರು ನಾಯಕರು ವಾಲ್ಮೀಕಿ ಲೆಕ್ಕದಲ್ಲಿ ಶ್ರೀರಾಮುಲು ಮತ್ತು ಸತೀಶ್ ಜಾರಕಿಹೊಳಿ ಯಾರನ್ನು ಒಪ್ಪಿಗೆ ಅಂತ ಸ್ಥಿತಿ ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಇಲ್ಲ. ಮತ್ತೆ ಆಗಿದೆ 2013ರಲ್ಲಿ 9 ಜನ ಕಾಂಗ್ರೆಸ್ ಅಲ್ಲಿ ಗೆಲ್ತಾರಲ್ಲ ಎಸ್ಟಿ ಕ್ಷೇತ್ರಗಳಲ್ಲಿ. ಅಲ್ಲ, 2013ರಲ್ಲಿ ಇವರು ಶ್ರೀರಾಮುಲು ಅವರು ಒಂದು ಪಕ್ಷ ಕಟ್ಟಿದ್ದಕ್ಕಾಗಿನೇ ಅದು ಇದಾಯ್ತು ಅನ್ನೋದು ಬಿಟ್ರೆ, ಈ ಸರಿ ಶ್ರೀರಾಮುಲು ಅವ್ರನ್ನ ಏನಾದ್ರು DCM ಅಂತ ಏನಾದ್ರು ಘೋಷಣೆ ಮಾಡಿದ್ರ ಮತ್ತೆ ಬಿಜೆಪಿಗೆ ಅತ್ಯಂತ ಬಹುಮತದಿಂದ ಬರುವಂತ ಸಾಧ್ಯತೆಗಳು ಹೆಚ್ಚಿದವು. ಒಂದು ಶೋಷಿತ ಸಮುದಾಯ, ಬರೀ ವಾಲ್ಮೀಕಿ ಸಮುದಾಯ ಅನ್ನೋದಕ್ಕಿಂತ ಶೋಷಿತ ಸಮುದಾಯ. ಸಿದ್ದರಾಮಯ್ಯ ಹೇಳ್ತದಲ್ಲ, ನಾನ್ರಿ ಲೀಡರ್, ನಾನೊಬ್ಬ ದಲಿತ ಹುಟ್ಟದೇ ಇರ್ಬೋದು, ನಾನು ದಲಿತರ ಪ್ರತಿನಿಧಿನೇ ಆಗಿದ್ದೀನಿ, ನಾನು ಪ್ರತಿನಿಧಿ, ನನಗೆ ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಮೈನಾರಿಟೀಸ್ ಇದ್ದಾರೆ, ಅದ್ರ ಜೊತೆಗೆ ಅನೇಕರು ಕಾಂಗ್ರೆಸ್ ಸೇರ್ತಾ ಇದಾರೆ. ನಾವು ಸಿದ್ದರಾಮಯ್ಯನವ್ರನ್ನ ಲೀಡರ್ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಶ್ರೀರಾಮುಲು ಅವರು ಕೂಡ ಅದಕ್ಕೆ ಅಷ್ಟೇ ದೊಡ್ಡ ಪ್ರಾಮಾಣಿಕವಾದಂತ ದೊಡ್ಡ ಲೀಡರ್ ಅಂತ. ಈಗ ಮಾಸ್ ಲೀಡರ್ ಬಿಂಬಿಸುವಂತ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿವರೆಗೂ ಅವರ ಮಾಸ್ ಹೋಗಿತ್ತು, ಅವರ ನಾಯಕತ್ವದ ಬಗ್ಗೆನೇ ಒಂದು ರೀತಿಯ ಕಾರ್ಮೋಡ ಇತ್ತು. MP ಟಿಕೆಟ್ ಯಾರು MP ಆಗಿದ್ರು ಟಿಕೆಟ್ ಇಲ್ಲ ಅಂತಿತ್ತು. ಶೋಭಾ ಕರಂದ್ಲಾಜೆ ಕೂಡ ಆಸೆ ಇಟ್ಕೊಂಡಿದ್ದಾರೆ, ಈಗಲೂ ಕೂಡ ಅವ್ರಿಗೆ ಸಿಗುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆ ಕರಡಿ ಸಂಗಣ್ಣ ಕೂಡ ಟ್ರೈ ಮಾಡಿದ್ರು, PC ಮೋಹನ್ ಕೂಡ ಆಸೆ ಇದೆ, GM ಸಿದ್ದೇಶ್ವರ ಆಸೆ ಇತ್ತು. ಶ್ರೀರಾಮುಲು ಅವರಿಗೆ ಕೊಟ್ಟಿರೋದು ನೋಡಿದ್ರೆ ಸೊ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ನಾಯಕತ್ವವನ್ನು ಬಿಜೆಪಿ ಹೈಕಮಾಂಡ್ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದೆಯಾ ಕೋಡಿಹಳ್ಳಿ? ಈ ತರ ಏನಾದ್ರು ಯಡಿಯೂರಪ್ಪನವರು ಮತ್ತು ಶ್ರೀರಾಮುಲು ಅವರು ಅಂತ ಏನಾದ್ರು ಕಮ್ಯುನಿಕೇಶನ್ ಅವ್ರನ್ನೇನಾದ್ರು ಕೋರ್ಡಿನೇಷನ್ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಇನ್ನೊಂದು ವಾಲ್ಮೀಕಿ ಸಮುದಾಯಕ್ಕೆ ಮಂತ್ರಿಗಿರಿ ಕೇಳಿದ್ರು ಕೊಡ್ಲಿಲ್ಲ. ಆ ಕಾರಣಕ್ಕೇನ ಆ ಜನರಿಗೆ ಒಳಗ ಬಹಳಷ್ಟು ನೋವು ಇದೆ, ಆಂತರಿಕವಾಗಿ. ಸಿದ್ದರಾಮಯ್ಯ CM ಕುರುಬರಿಗೆ ಕೊಡ್ಲಿಲ್ಲ, ನೀವು ವಾಲ್ಮೀಕಿ ಕೂಡ ಅವ್ರು ಕುರುಬರೇ ಸಿಕ್ಕಾಪಟ್ಟೆ ಅಸಮಾಧಾನಕ್ಕೆ ಪಡಿಸರು, ಸಿದ್ದರಾಮಯ್ಯ ನಮ್ಮ ಜಾತಿಯವ್ರು ಕೊಡ್ಲಿಲ್ಲ ಅಂತೇಳಿ. ಸೊ ಹಾಗಿದ್ರೆ ಅವ್ರ ಜಾತಿಗೆ 4 ಮಿನಿಸ್ಟರ್ ಮಾಡ್ಕೋಬೇಕಲ್ಲ ಸಿದ್ದರಾಮಯ್ಯ. ನನ್ನ ಕೋಡಳ್ಳಿ ಭೀಮಪ್ಪನ ಅಭಿಪ್ರಾಯ ಅಲ್ಲ, ಇಡೀ ಜನರ ಆಕ್ರೋಶ ಇರೋದನ್ನ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವು ಕೂಡ್ಲಿಗೆಯಲ್ಲಿ ನೀವು ಕೂಡ್ಲಿಗೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿನ ಶ್ರೀರಾಮುಲು ನಿಮ್ಗೆ ಟಿಕೆಟ್ ಕೊಡಿಸ್ತಾರಾ? ಅದು ಕೊಡಿಸ್ತಾರೋ ಇಲ್ಲೋ ಗೊತ್ತಲ್ಲ. ನಾನು ಹೋಗಿ ಇಲ್ಲಿ ಯಾರು ಮಾನ್ಯ ಸಿದ್ದರಾಮಯ್ಯನವರು ಯಾರ ವಿರುದ್ಧ ತೊಡೆ ತಟ್ಟಿ ಬಳ್ಳಾರಿಗೆ ಬಂದಿದ್ರು, ಅಕ್ರಮ ಮೈನಿಂಗ್ ನಲ್ಲಿ ಹೆಸರಿರುವಂತ ನಾಗೇಂದ್ರ ಅವ್ರನ್ನು ಮತ್ತು ಆನಂದ್ ಸಿಂಗ್ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರ ಸಿದ್ದರಾಮಯ್ಯನಂತ ಬಹಳ ದೊಡ್ಡ ಧ್ವನಿಯನ್ನ ಅವರೇ ಆ ಧ್ವನಿಯನ್ನ ಕಳ್ಕೊಂಡಿದ್ದಾರೆ. ಇದ್ರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಿ ಎಲೆಕ್ಷನ್ ಅಲ್ಲಿ? 100% ಅದು ಬಿಜೆಪಿ ಆಗುತ್ತೆ ಅಂತ. ಬಳ್ಳಾರಿ ರೆಡ್ಡಿಗಳು ಬಿಟ್ಟು ಬಿಜೆಪಿ ಹೆಂಗ ಜನರ ಮುಂದೆ ಹೋಗುತ್ತೆ, ಯಾವ ಮುಖ ಇಟ್ಕೊಂಡು ಹೋಗುತ್ತೆ ಅಂತ ಕೇಳ್ತಾರೆ ಜನ. ಅಲ್ಲ, ರೆಡ್ಡಿಗಳು ಅನ್ನೋದಕ್ಕಿಂತ ಶ್ರೀರಾಮುಲು ಮೇಲೆ ಯಾವ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಶ್ರೀರಾಮುಲು ಅವರು ಅತ್ಯಂತ ಜನರ ಜೊತೆಗಿದ್ದಾರೆ ಮತ್ತು ಎಲ್ಲಾ ಶೋಷಿತ ಸಮುದಾಯಗಳು ಅವ್ರ ಜೊತೆಗಿದಾವು. ಜೊತೆಗೆ ವೀರಶೈವರು ಕೂಡ ಬಹಳ ಅತ್ಯಂತ ಪ್ರೀತಿಯಿಂದ ಶ್ರೀರಾಮುಲು ಅವ್ರನ್ನ ನೋಡ್ಕೊಳ್ತಾ ಇದಾರೆ ಅಲ್ಲಿ. ಸರ್ ನೀವಂತೂ ನಿರೀಕ್ಷೆ ಇಟ್ಕೊಂಡಿದ್ರಿ ಶ್ರೀರಾಮುಲು ಅವರಿಗೆ ಒಂದು ಭಾರತೀಯ ಜನತಾ ಪಕ್ಷ ಬಿಂಬಿಸುತ್ತೆ ಅಂತ. ಧನ್ಯವಾದ ಕೋಡಿಹಳ್ಳಿ. ಜಾಧವ್ ಅವರೇ ತಾವೇನೋ ಹೇಳ್ತಿದ್ರಿ, ಹೇಳಿ ಜಾಧವ್ ಸರ್. ಈಗ
ನಮ್ಮ ಸತ್ಯಪ್ರಕಾಶ್ ಅವರು ಕಾಂಗ್ರೆಸ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಳ್ಳಾರಿ ಗ್ರಾಮೀಣ ಪ್ರದೇಶದಿಂದ ಬಿಟ್ಟು ಶ್ರೀರಾಮುಲು ಮೊಳಕಾಲ್ಮೂರಿಗೆ ಬಂದು ನಿಂತ್ಕೊಂಡ್ರು, ಅವರಿಗೆ ಸ್ವಂತ ಕ್ಷೇತ್ರದಲ್ಲೇ ಸ್ಥಳ ಇಲ್ಲ, ಇನ್ನು ಇಲ್ಲಿ ಏನ್ ಗೆಲ್ತಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ರು. ನಾನು ಅವರಿಗೆ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಡೆಲ್ಲಿಯಿಂದ ನೀವು ಬಳ್ಳಾರಿ ತಂದು ನಿಲ್ಸಿದ್ರಲ್ಲ, ಅವಾಗ ಅವರಿಗೆ ಸ್ಥಳ ಇರ್ಲಿಲ್ಲೇನೋ ಅಂತ ಸುಷ್ಮಾ ಸ್ವರಾಜ್ ಬಳ್ಳಾರಿಲಿ ಹುಟ್ಟು ಬೆಳೆದವ್ರಾ? ಸುಷ್ಮಾ ಸ್ವರಾಜ್ ಎಲ್ಲಿ ಹುಟ್ಟು ಬೆಳೆದವರು? ಬಳ್ಳಾರಿಲಿ ಹುಟ್ಟಿದ್ರ? ನಾವು ಆ ತರದ್ದು ಯಾವುದನ್ನು ಹೇಳಿಲ್ಲ ಆನ್ಸರ್ ಕೊಡ್ತೀನಿ ಸರ್. ನಾವು ಅದನ್ನ ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬಂದಾಗ ಸೋನಿಯಾ ಗಾಂಧಿ ಎಲ್ಲೂ ನಿಂತಿರ್ಲಿಲ್ಲ. ಅವರು ಫಸ್ಟ್ ಲೋಕಸಭಾ ನಿಂತಿದ್ದೆ ಬಳ್ಳಾರಿಯಿಂದ. ಸ್ಪಷ್ಟಪಡಿಸ್ತೀನಿ ಜಾಧವ್ ಅವರೇ, ನೀವು ತಿಳ್ಕೊಳ್ಳಿ, ಸೋನಿಯಾ ಗಾಂಧಿ ಅವರು ಬಳ್ಳಾರಿಗೆ ಬಂದಾಗ ಅವರು ಯಾವ ಕ್ಷೇತ್ರದಲ್ಲೂ ನಿಂತಿರ್ಲಿಲ್ಲ. ಅವರು ಫಸ್ಟ್ MP ನಿಂತಿದ್ದೇ ಬಳ್ಳಾರಿಯಿಂದ. ದಯವಿಟ್ಟು ಅದು ತಿಳ್ಕೊಳ್ಳಿ ತಾವು. ಅವ್ರು ಯಾವ ಕ್ಷೇತ್ರ ಬಿಟ್ಟು ಬಂದು ನಿಂತಿಲ್ಲ ಬಳ್ಳಾರಿಯಲ್ಲಿ. ನೀವು ಡೆಲ್ಲಿಯಿಂದ ಕರ್ಕೊಂಬಂದು ಡೆಲ್ಲಿ ಅವ್ರ ಕ್ಷೇತ್ರ ಅಲ್ಲ, ಬಳ್ಳಾರಿ ಪಕ್ಕದಲ್ಲಿರ್ತಕ್ಕಂಥ ಮೊಳಕಾಲ್ಮೂರ್ನೆಗೆ ಶ್ರೀರಾಮುಲು ನಿಲ್ಸಿದ್ರೆ ನೀವು ಅದರ ವಿರುದ್ಧ ಮಾತಾಡ್ತೀರಿ. ಇಲ್ಲ ನಿಂತ್ಕೊಳ್ಳಿ, ನಾನ್ ನಿಮಗೆ ಹೇಳ್ತಾ ನಿಂತ್ಕೊಳ್ಳಿ, ಬೇಡ ಅಂದಿಲ್ಲ. ಮಾಸ್ ಲೀಡರ್ ಅನ್ನೋದ್ರೆ ಎರಡು ಮಾತಿಲ್ಲ. ನಿಂತ್ಕೊಳ್ಳಿ, ಬೇಡ ಅಂದಿಲ್ಲ. ಇಲ್ಲಿ ಬಿಟ್ಟು ಅಲ್ಲಿಗೆ ಹೋದ್ರಲ್ಲ ಯಾಕೆ ಅಂತ ಕೇಳಿ. ಮಾಸ್ ಲೀಡರ್ ಅಂದ್ರೆ ಎಲ್ಲ ನಾನು ನಿಂತ್ಕೊಳ್ಳೋದಲ್ವಾ? ಹೇಳ್ತೇನೆ ನೀವು ಅದನ್ನ ಅಲ್ಲ, ಅದನ್ನ ಕೇಳ್ತಕ್ಕ. ಈಗ ಹೂಗಾರ್ ಅವರು ಮತ್ತೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಏನ್ ಹೇಳಿದ್ರಂದ್ರೆ, ಶ್ರೀರಾಮುಲು ಅವ್ರಿಗೆ ನಿಲ್ಸ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಹಾಗೂ ST ಎಲ್ಲೆಲ್ಲಿ ಕ್ಷೇತ್ರಗಳಿದೆ ಅಲ್ಲೆಲ್ಲ ಗೆಲ್ಲೋ ಸಾಮರ್ಥ್ಯ ಬಿಜೆಪಿ ಕೊಡ್ತಾರೆ ಶ್ರೀರಾಮುಲು ಅಂತ ಹೇಳ್ತಾರೆ. ನಾನೇನ್ ಕೇಳ್ತಾ ಇದೀನಿ ಅಂದ್ರೆ, ಅಂತವಾಗ ಬಳ್ಳಾರಿ ರೂರಲ್ ಅಲ್ಲಿ ನಿಂತೆ ಮಾಡ್ಬೋದಾಗಿತ್ತಲ್ಲ ಎಲ್ಲ. ಲೀಡರು ಕೇಳಿ, ಒಂದು ಪಕ್ಷವನ್ನ ಕಟ್ಟಿ 19% ಓಟ್ ತಗೊಂಡವರು ಸ್ವತಃ 4 ಸೀಟನ್ನ ಗೆಲ್ಸ್ಕೊಂಡಂತವ್ರು ಅವ್ರು ಮಾಸ್ ಲೀಡರ್ ಅನ್ನೋದ್ರೆ ಎರಡು ಮಾತಿಲ್ಲ. 19% ಎಲ್ಲಿ ತಗೊಂಡ್ರು? 19% ಎಲ್ಲಿ ತಗೊಂಡ್ರು ಕೇಳಿ, ನಾನು ಹೇಳ್ತೀನಿ ಕೇಳಿ. ಅಲ್ಲ 19% ಎಲ್ಲಿ ತಗೊಂಡ್ರು? ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ. ಅಲ್ಲ ಜಾಧವ್ ಅವರೇ, ಶ್ರೀರಾಮುಲು ಅವರು 19% ಎಲ್ಲಿ ತಗೊಂಡ್ರು ಹೇಳಿ. ಅದು ಬಂದು ತಮ್ಮ ಅಸ್ತಿತ್ವವನ್ನು ಹುಡುಕೊಂಡ. ಅಲ್ಲ ಜಾಧವ್ ಅವರೇ, 19% ಶ್ರೀರಾಮುಲು ಅವರು ಯಾವಾಗ ತಗೊಂಡ್ರು ಅದು ಹೇಳಿ. ಅವ್ರು ಅಹಿಂದ ನಾಯಕರಾಗಿದ್ರೆ ಅವತ್ತೇನು ಪಕ್ಷ ಕಟ್ತೀನಿ ಅಂತಂದು ಹೇಳಿ ಹೊಂಟಿದ್ರು, ಅಹಿಂದ ನಾಯಕರಾಗಿ ಪಕ್ಷ ಕಟ್ಟಿ ತಮ್ಮ ಸೀಟನ್ನು ಎಷ್ಟು ತೋರಿಸಬೇಕಾಗಿದ್ದು ಅವಾಗ ಅಹಿಂದ ನಾಯಕರಾಗ್ತಿದ್ರು. ಅಲ್ಲ ರೀ, ಅಹಿಂದ ನಾಯಕರು ಬರೀ ನಾನು ಅಹಿಂದ ನಾಯಕರು ಅಂದ್ರೆ ನಾಯಕರಾಗಲ್ಲ. 25-30 ವರ್ಷ ದುಡಿಬೇಕು ಅದಕ್ಕೋಸ್ಕರ. ಎಲ್ಲಾ ವರ್ಗಗಳಿಗೋಸ್ಕರ ದುಡಿಬೇಕು. ಮುಸಲ್ಮಾನರಿಗೋಸ್ಕರ ದುಡಿಬೇಕು, ದಲಿತರಿಗೋಸ್ಕರ ದುಡಿಬೇಕು, OBC-ಗೋಸ್ಕರ ದುಡಿಬೇಕು, ವಾಲ್ಮೀಕಿಗೋಸ್ಕರ ದುಡಿಬೇಕು. ಅಹಿಂದ ನಾಯಕರಿಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ನೀವು ಹೇಳ್ರಿ. ನಾನು ಹೇಳ್ತೀನಿ ಏನ್ ಕೊಡುಗೆ ಕೊಟ್ಟಿದ್ದಾರ. ಸಿದ್ದರಾಮಯ್ಯ ಅವರು ಏನೇನ್ ಮಾಡಿದ್ರು ಅಹಿಂದ ವರ್ಗಕ್ಕೆ, ಶ್ರೀರಾಮುಲು ಅವ್ರು ಏನೇನ್ ಮಾಡಿದ್ರು, ಒಂದು ಪಟ್ಟಿ ಕಟ್ಟೋಣ, ಒಂದು ಡಿಬೇಟ್ ಮಾಡೋಣ. ನಾನು ರೆಡಿ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು ಹೇಳ, ಅಲ್ಲ ಜಾಧವ್ ಅವರೇ, ಅಹಿಂದ ವರ್ಡ್ ಕಟ್ಟಿದವ್ರೆ ಸಿದ್ದರಾಮಯ್ಯನವರು. ಇವತ್ತು ಆ ಸಬ್ಜೆಕ್ಟ್ ಅಲ್ಲ. ನಾನು ಅಶ್ವಥ್ ನಾಡವ್ರೆ ಕಟ್ಟಿದ್ದಾರೆ. ಜಾಧವ್ ಪ್ಲೀಸ್ ಒಂದ್ ನಿಮಿಷ. ಈ ಚರ್ಚೆ ಇವತ್ತು ನೀವು ಯಾರೋ ಏನ್ ಮಾಡಿದ್ರು ಅನ್ನೋದಲ್ಲ, ಅದ್ರ ಆಮೇಲೆ ಒಂದಿಟ್ಟು ಪ್ರಶ್ನೆ ಇರ್ತಕ್ಕಂಥದ್ದು. ನಿಮ್ಮ ಪಕ್ಷದಲ್ಲಿ ಏನಾಗಿತ್ತು ಅಂದ್ರೆ, ಯಡಿಯೂರಪ್ಪನವರು ಕೂಡ ಎಲ್ಲ ಒಂದ್ ಕಡೆ ಹಿಂದ್ಗಡೆ ಹೋದ್ರು ಅನ್ನೋಂಥ ಒಂದು ಮಾತಿತ್ತು. ಅಮಿತ್ ಶಾ ಬಂದ್ರು, ಮೋದಿ ಅವ್ರು ಇನ್ಯಾವಾಗೋ ಶುರು ಮಾಡ್ತಾರೆ ಅವರು ರ್ಯಾಲಿಗಳು ಅಂತ ಹೇಳಿ. ಸೊ ಮೋದಿ ಬಂದ ಮೇಲೆ ಅದು ಚೇಂಜ್ ಆಗುತ್ತೆ ಸಿನಾರಿಯೋ ಅನ್ನೋಂಥದ್ದು. ಆದರೆ ಇವತ್ತು 72 ಟಿಕೆಟ್ಗಳ ಹಂಚಿಕೆಯಲ್ಲಿ ತೆಗೆದುಕೊಂಡ್ರೆ ನೀವು ಹೇಳ್ಬೋದು, ನಮ್ಮಲ್ಲಿ ಬ್ಲಾಕ್ ಮಟ್ಟದಿಂದ, ಪೇಜ್ ಪಣ್ಣ ಪ್ರಮುಖರಿಂದ, ಸ್ಥಳೀಯ ಘಟಕದಿಂದ, ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ, ಹೈಕಮಾಂಡ್ ಲೆವೆಲ್ ಚರ್ಚೆ ಆಗಿ, ರಾತ್ರಿ ತುಂಬಾ ದೊಡ್ಡ ಸಂವಾದ ಚರ್ಚೆಗಳಾಗಿ ಪಟ್ಟಿ ಆಯ್ತು ಅಂತ. ಆದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ನು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಇಷ್ಟೇ ಗೊತ್ತಾಗೋದು. ನೋಡಿ, ಈ ಪಟ್ಟಿಯಲ್ಲಿ ನೋಡ್ತಾ ಇದ್ರೆ ಹೆಚ್ಚು ಕಮ್ಮಿ 90% ಯಡಿಯೂರಪ್ಪನವರು ಮೇಲ್ಗೈ ಆಗಿದೆ. ತಮಗ್ ಬೇಕಾದಂತ ಪಕ್ಷದಲ್ಲಿ ಯಾರು ಬಂದಿದ್ದಾರೆ ಏನಿದೆ. ಸೊ ಹೆಚ್ಚು ಕಮ್ಮಿ ಯಡಿಯೂರಪ್ಪನವರು ಅಪ್ಪರ್ ಎಂಡ್ ಆಗಿದೆ. 72 ನಾನು ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗ ಯಡಿಯೂರಪ್ಪನವರು ಅಪ್ಪರ್ ಎಂಡ್, ಈಸ್ ದ ಚೀಫ್ ಆಫ್ ದಿ ಪಾರ್ಟಿ ಇನ್ ಕರ್ನಾಟಕ. ಈಸ್ ದಿ ಲೀಡರ್ ಆಫ್ ದಿ ಪಾರ್ಟಿ ಇನ್ ಕರ್ನಾಟಕ. ಪದೇ ಹೊರಗಡೆ ಹೇಳ್ತಾ ಇದ್ರು ಹೈಕಮಾಂಡ್ ಈಗೆಲ್ಲ ಅಸಮಾಧಾನ ಮಾಡ್ತಿರೋದು ಯಾರು? ಎಲ್ಲ ಯಡಿಯೂರಪ್ಪನಲ್ಲ ಬೈತಾರೆ. ಇಲ್ಲ ಸರ್, ಎಲ್ಲ ಕ್ಷೇತ್ರ ತುಮಕೂರಿಗೆ ಹೋಗಿ, ಶಿಗ್ಗಾವಿಗೆ ಹೋಗಿ, ಆಮೇಲೆ ಬಸವ ಕಲ್ಯಾಣಕ್ಕೆ ಹೋಗಿ ಅವ್ರು ಮಾತಾಡ್ತಾರೆ. ಆದ್ರು ಅವ್ರ ಹೈಕಮಾಂಡ್ ಬೈತಾ ಇಲ್ಲ, ಬೇರೆ ನಾಯಕರು ಬೈತಾ ಇಲ್ಲ, ಅಥವಾ ಅವ್ರ ಆಕ್ರೋಶ ಯಾರು ಬೇರೆ ಮೇಲೆ ಇಲ್ಲ. 72 ಸೀಟ್ ಅನೌನ್ಸ್ ಮಾಡಿದಾಗ ಒಂದು 3-4 ಸೀಟ್ ಆಗಿದೆ. ನಾನು ಇಲ್ಲ ಅಂತ ನಾನು ಹೇಳಲ್ಲ.
ಸರ್ ಇವತ್ತು ಪಾರ್ಟಿ ಬೆಳೆದಂಥ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಘೋಷಣೆ ಆದಾಗ ಈ ಥರದ್ದು ಆಗುವಂಥ ಅದನ್ನು ಹೆಂಗೆ ಪ್ಯಾಚಪ್ ಮಾಡಬೇಕೋ ಮಾಡ್ತಾರೆ ಸರ್. ನೀವಾಗ ಉದಾಹರಣೆಗೆ ಚಿಕ್ಕಪೇಟೆದಲ್ಲಿ ನಿನ್ನೆ ಇದ್ದಂಥ ಅಸಮಾಧಾನ ಎನ್ ಆರ್ ರಮೇಶ್ ಅವರು ಇವತ್ತಿಲ್ಲ ನಿನ್ನೆ ಲೀಡರ್ಗಳು ಕರೆದು ಮಾತಾಡಿದ್ದಾರೆ ಸರ್. ಅದೇ ರೀತಿ ಸೋಮಣ್ಣ ಬೇವಿನ ಮರದ ಅವ್ರ ಹತ್ರ ಲೀಡರ್ಗಳು ಹೋಗಿ ಕರೆದು ಮಾತಾಡುವಂಥದ್ದು ಇದೆ. ಸೊ ಈ ಸರ್ ಈಗ ಒಂದು ಪಾರ್ಟಿ ಜೊತೆಗಿನ ವಿನೇಬಿಲಿಟಿ ಇವೆಲ್ಲವೂ ನೋಡ್ಕೊಳ್ಳುತ್ತಾರೆ. ಒಂದು ನಿಮಿಷ ಸರ್, ಅಮಿತ್ ಶಾ ಅವರಾಗ್ಲಿ ಯಡಿಯೂರಪ್ಪರಾಗ್ಲಿ ಎಲ್ಲ ಮಾಡೋದು ಒಟ್ಟಿಗೆ ವಿನೇಬಿಲಿಟಿ ಕಾನ್ಸೆಪ್ಟ್ ಇಟ್ಕೊಂಡೇ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಯಡಿಯೂರಪ್ಪರ ಕೈ ಜಾಸ್ತಿ ಆಯ್ತು, ಅಮಿತ್ ಶಾ ಅವ್ರ ಕೈ ಜಾಸ್ತಿ ಆಯ್ತು ಅನ್ನೋದು ಅಮಿತ್ ಶಾ ಅಮಿತ್ ಶಾ ಅವರು ಏನಂದ್ರು ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಸರ್ವೆ ಮಾಡ್ತಾ ಇದಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾನೆ ಮಾತಾಡ್ತಾರೆ. ನಾಳೆಗೆ ಟಿಕೆಟ್ ಘೋಷಣೆ 2 ದಿನಕ್ಕೆ ಮೊದಲೇ 4-5 ಜನ ಸೇರಿದ್ರು ನಿಮ್ಮಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ 2008ರಲ್ಲಿ ಹೇಗೆ ನಾವು ಗೆದ್ದಿವಿ, ಸೊ ಈಗಲೂ ಕೂಡ ಗೆಲ್ಲೇಬೇಕು. ಯಾಕಂದ್ರೆ ಈ ಕರ್ನಾಟಕ ಯುದ್ಧ ಏನಿದೆ ಇದು ಡೂ ಆರ್ ಡೈ ಸಿಚುವೇಶನ್ ಇದೆ. ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಹಾಗೆ ಯಡಿಯೂರಪ್ಪನವರಿಗೆ. ಸೊ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಈ ನಾಯಕತ್ವವನ್ನೇ ನಾವು ಒಪ್ಕೋಬೇಕಾಗತ್ತೆ, ಇವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗಿದೆ ಸರ್. ಅದು ಡೆಲ್ಲಿಯಿಂದ ಏರುವ ಪ್ರಯತ್ನ ಕೈ ಬಿಟ್ರು ಅಂತ. ಸರ್ ನೋಡಿ ಸರ್, ಒಂದು ಹೈಕಮಾಂಡ್ ಅಂತ ಇರುವಾಗ ನೋಡಿ, ನೀವು ಕಾಂಗ್ರೆಸ್ಗೂ ಬಿಜೆಪಿ ಕಂಪೇರ್ ಮಾಡಿದಾಗ ನಮ್ದು ಹೈಕಮಾಂಡ್ ಇದೆ, ಸ್ಟೇಟ್ ಯೂನಿಟಿ ಇದೆ. ಅರೆ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಇಲ್ವಲ್ಲ, ಒಂದು ಸಿದ್ದರಾಮಯ್ಯ ಡಿಸಿಷನ್ ಹೈಕಮಾಂಡ್ ಕೂಡ ಎಲ್ಲಾ ರೀತಿ ಚರ್ಚೆ ಮಾಡ್ತಾರೆ. ನ್ಯಾಷನಲ್ ಸ್ಟೇಟ್ ಯೂನಿಟ್ ಹೆಂಗ್ ತಗೊಂಡೋಗ್ಬೇಕು ಅನ್ನೋಂಥದ್ದು, ಸ್ಟೇಟ್ ಯೂನಿಟ್ ನವರು ನ್ಯಾಷನಲ್ ಯೂನಿಟ್ ಜೊತೆ ಹೆಂಗೆ ಕಾಂಬಿನೇಷನ್ ಅಲ್ಲಿ ಹೋಗ್ಬೇಕು ಅನ್ನೋಂಥದ್ದು ನಮ್ಮ ಪಾರ್ಟಿಯ ಸ್ಟ್ರಾಟಜಿ. ನಾವು ಮಾಡಿದೀವಿ ಹಂಚಿ, ಅದ್ರಲ್ಲಿ ಯಾವುದೇ ರೀತಿಯ ಅನುಮಾನನೇ ಇಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಮತ್ತಷ್ಟು ಮಾತಾಡ್ತೀನಿ. ಒಂದು ಸ್ಟ್ರಾಟಜಿ ಅನ್ನುವಂಥ ಶಬ್ದ ಇದೆಯಲ್ಲ, ತಂತ್ರ ಅನ್ನೋದರಲ್ಲಿ ಇವತ್ತು ಸಿದ್ದರಾಮಯ್ಯ ಕೂಡ ಒಂದು ಕೈ ಮೇಲಾಗಿದೆ. ಸೊ ನಾವೇನು ಕಮ್ಮಿ ಅಂತ ಹೇಳಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಸೇರಿಕೊಂಡು ಅವರು ಇನ್ನೊಂದು ತಂತ್ರ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ಗಿಂತಲೂ ಕೂಡ ಸ್ಥಳೀಯ ಮಾಸ್ ಲೀಡರ್ಗಳನ್ನೇ ನಾವು ಮುಂದೆ ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಇಲ್ಲಿ ಬರೇ ಮೋದಿ ಮತ್ತು ಅಮಿತ್ ಶಾ ಬಂದ ತಕ್ಷಣ ಜನ ಓಟ್ ಹಾಕಿಬಿಡ್ತಾರೆ ಅನ್ನುವಂಥ ಸಿಚುವೇಶನ್ ಇಲ್ಲ. ಹಾಗಾಗಿ ಇಲ್ಲಿ ಆಯಾ ನಾಯಕರನ್ನು ಬೆಳೆಸಲೇಬೇಕು, ಅವರನ್ನು ಮುಂದಿಟ್ಟಲೇಬೇಕು ಅನ್ನುವಂಥ ಅನಿವಾರ್ಯ ಸ್ಥಿತಿ ಇರೋದ್ರಿಂದ ಇವತ್ತು ಶ್ರೀರಾಮುಲು ಅವರು ಟಿಕೆಟ್ ಕೊಟ್ಟಿದ್ದಾರೆ. ಎಂಪಿಗಳು ಟಿಕೆಟ್ ಇಲ್ಲ ಅಂತಿತ್ತು, ಬರೀ ಯಡಿಯೂರಪ್ಪ ಬಿಟ್ಟರೆ ಇನ್ಯಾರಿಗಿಲ್ಲ ಅನ್ನುವಂಥ ಫಾರ್ಮುಲಾವನ್ನ ಕಟ್ ಮಾಡಿ ಶ್ರೀರಾಮುಲು ಕೊಟ್ಟಿರೋದ್ರ ಹಿಂದಿನ ಉದ್ದೇಶ ಇಷ್ಟೇ. ಸತ್ಯಪ್ರಕಾಶ್ ಹೇಳ್ತಾರೆ 15 ಮೀಸಲು ಕ್ಷೇತ್ರ ಎಸ್ ಟಿ, ಅದರಲ್ಲಿ 2 ಕ್ಷೇತ್ರಗಳು ಜನರಲ್ ಗೆದ್ದಿರೋದು ಯಾರಪ್ಪ ಅಂದ್ರೆ ಒಂದು ಬಾಲಚಂದ್ರ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ, ಅವು 2 ಕೂಡ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ. ಸೊ ಈಗ ನೀವು ಹೇಳ್ತಾ ಇದ್ರಿ ಶ್ರೀರಾಮುಲು ಎಲ್ಲೂ ವರ್ಕೌಟ್ ಆಗಲ್ಲ, ಮಾಸ್ ಲೀಡರ್ ಅದು ಇತ್ತು ಹಿಂದೆ, ಈಗಿಲ್ಲ, ಅದು ಪೂರ್ತಿ ಮಾಸ್ ಹೋಗಿದೆ. ಯಾಕಂದ್ರೆ ಬಳ್ಳಾರಿ ರಿಪಬ್ಲಿಕ್ ಇದು ಡೌನ್ ಆದ್ಮೇಲೆ ಈಗ ಇವರು ಕೂಡ ಬಹಳ ಹೀನಾಯ ಸ್ಥಿತಿಯಲ್ಲಿದ್ರು, ಮತ್ತೆ ವಾಪಸ್ ಮತ್ತೆ ಸ್ಥಳೀಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಬಿಜೆಪಿ ಕೂಡ ಅನಿವಾರ್ಯತೆ ಇದೆ. ಅವ್ರೇನು ಬಿಜೆಪಿ ಅಂದ್ರೆ ವಯಸ್ ವರ್ಷ ಇದೆ. ಸೊ ಹಾಗಾದ್ರೆ ನಿಮ್ ಪ್ರಕಾರ ಎಲ್ಲೂ ಕೂಡ ನಿಮ್ಮ ಕಾಂಗ್ರೆಸ್ಗಾಗ್ಲಿ ಜೆಡಿಎಸ್ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತೀರಾ ನೀವು? ನಮ್ಗೆ 5,000 3,000 ಓಟ್ ಬಂದ್ರೆ ನಮ್ಗೆ ಏನು ಎಫೆಕ್ಟ್ ಆಗಲ್ಲ. ಯಾಕಂತ ಹೇಳ್ತೀನಿ. ಓಕೆ, ಯಾರೋ ಒಬ್ಬ ಲೀಡರ್, ನಾನು ಇವತ್ತು ಅಹಿಂದ ಲೀಡರ್ ಅಂದ ತಕ್ಷಣ ಅಹಿಂದ ಎಲ್ಲ ವರ್ಗಗಳು ಅಂದ್ರೆ ದಲಿತರು ಮೈನಾರಿಟೀಸ್ ಕಾಂಗ್ರೆಸ್ ಅದಕ್ಕೆ ಪ್ರತಿ ಕಮ್ಯುನಿಟಿ ವಿತ್ ಇನ್ ಅಹಿಂದ ನೀವು ನಮ್ಗೆ ಏನು ಕೊಡುಗೆ ಕೊಟ್ಟಿದ್ದೀರಾ, ಕನ್ಸಿಸ್ಟೆನ್ಸಿ ನೋಡ್ತಾರೆ, ಎಷ್ಟು ವರ್ಷಗಳಿಂದ ನೀವು ಕನ್ಸಿಸ್ಟೆಂಟ್ ಆಗಿದ್ದೀರಾ ಅಂತ. ಈಗ ಶ್ರೀರಾಮುಲು ಅವರು ತಗೊಳ್ಳೋಣ, ಬಿಜೆಪಿ ಕಡೆ ಹೋದ ತಕ್ಷಣ ಮೊನ್ನೆ ಭಾಷಣ ಕೊಟ್ಟಿರೋದವರು ಮಂಗಳೂರಲ್ಲಿ ಬಹಳ ಎಫೆಕ್ಟ್ ಆಗುತ್ತೆ ಮೈನಾರಿಟೀಸ್ಗೆ ಅದು. ಅದೇ ತರ ಬಿಜೆಪಿಯಲ್ಲಿ ಇದ್ದಾಗ ಒಂಥರ ಮಾತಾಡೋದು, ಬಿಜೆಪಿಯಲ್ಲಿ ಹೊರಗೆ ಬಂದಾಗ ಶ್ರೀರಾಮುಲು ಬಳ್ಳಾರಿಯಲ್ಲಿ ಮುಸ್ಲಿಮ್ಸ್ ಓಟ್ ಹಾಕಿದಾರಲ್ಲ, ಬಿಜೆಪಿ ಇದ್ದಾಗ ಹಾಕಿದ್ದಾರೆ, BSR ಇದ್ದಾಗ ಹಾಕಿದ್ದಾರೆ. ಅಲ್ಲ, ಬಿಜೆಪಿಯಲ್ಲಿ ಇದ್ದಾಗ ಅವ್ರಿಗೆ ಓಟ್ ಹಾಕಿದಾಗ ಅವ್ರು ಏನ್ ಮಾತಾಡ್ತಾ ಇದ್ರು ಗೊತ್ತಾ, ಅವ್ರದ್ದು ನಾನು ಒಪ್ಪಲ್ಲ, ನಂದೇನಂತ ನಾನು ನೋಡ್ಕೊಂಡು ಮೊನ್ನೆ ಬಳ್ಳಾರಿ ಆಫೀಸ್ ಹತ್ರನೇ ಟಿಪ್ಪು ಜಯಂತಿ ಮಾಡಿದ್ರಪ್ಪ ಅಲ್ಲಿ ಬಿಜೆಪಿ. ಹೌದು ಮಾಡಿದ್ರು, ಆಯ್ತಾ. ಸೊ ಜನ ನೋಡ್ತಾರೆ ನಿಮ್ದು ವಾಟ್ ಈಸ್ ಯುವರ್ ಹಿಸ್ಟ್ರಿ ಅಂತ. ಯಾವಾಗ ಸಿದ್ದರಾಮಯ್ಯ ಅವ್ರದ್ದು ನೋಡಿದಾಗ ಅವ್ರಿಗೆ 30-35 ಇಯರ್ಸ್ ಕನ್ಸಿಸ್ಟೆಂಟ್ ಆಗಿ ಈ ವರ್ಗಗಳಿಗೆ ಅವರು ಸೇವೆ ಮಾಡಿದ್ದಾರೆ. ಸೊ ಇಂಟ್ಯಾಕ್ಟ್ ಆಗಿರುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳ್ತೀನಿ ನಿಮ್ಗೆ. ಅಹಿಂದ ವರ್ಗ ಏನಾಗಿದೆ, ಈಗ ಬಸವಣ್ಣನ ಅನುಯಾಯಿಗಳು ಈಗ ಅಹಿಂದಾಗ ಸೇರ್ಕೊಂಡಿದ್ದಾರೆ. 100% ಬಸವಣ್ಣನ ಅನುಯಾಯಿಗಳು, ಬಸವಣ್ಣ ಫಾಲೋವರ್ ಹಾಗೂ ಬಸವನ ಆಶಯಗಳನ್ನು ಫಾಲೋ ಮಾಡೋ ಸಿದ್ದರಾಮಯ್ಯ ಕೈ ಹಿಡಿತಾರೆ. ನಾವು ಈ ಸತಿ 2008 ಅಹಿಂದ ಲೀಡರ್ ಸಿದ್ದರಾಮಯ್ಯ ಯಾರು ಕೂಡ ಇಕ್ವೇಟ್ ಮಾಡಕ್ ಆಗಲ್ಲ ಅಂತ ನೀವು ಬಿಜೆಪಿ ಇರ್ಬೋದು, ಜೆಡಿಎಸ್ ಅದನ್ನೇ ಕ್ಲೇಮ್ ಮಾಡ್ತಾರೆ. ಅದು ಇದು 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 ಆಪಲ್, ಇದು ಕಾಶ್ಮೀರ್ ಆಪಲ್, ಇದು ಬೇರೆಯವರೆಲ್ಲ ದೇ ಕಾಂಟ್ ಮ್ಯಾಚ್. ಈಗ ಅಹಿಂದದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಅಡಿಷನಲ್ ಆಗಿ ಅಹಿಂದ ಸಮಾಜಕ್ಕೆ
ವಿಶ್ವಕರ್ಮ ಸಮಾಜ ಆಗ್ಬೋದು, ಬೇರೆ ಬೇರೆ ಮಡಿವಾಳ ಸಮಾಜ ಆಗ್ಬೋದು, ಇವರೆಲ್ಲ ಸೇರಿಸ್ಬೇಕು ಅಂತ ಹಿಂದಾದಿಗೆ ಅಂದ್ರೆ ಅವ್ರಿಗೆಲ್ಲ ಎ ಕ್ಯಾಟಗರಿ ಸೇರಿಸ್ಬೇಕು ಅಂತ ಒಟ್ಟಾಗ ಅದ್ರ ಬಗ್ಗೆ ಸಿದ್ದರಾಮಯ್ಯವ್ರು ಯಾವುದೇ ರೀತಿ ಇಲ್ಲ. ಇವ್ರು ಏನಾಗ್ತದೆ ಹಿಂದ ಅಂದಮೇಲೆ ಬಾಕಿ ಸಮಾಜನ ಜೊತೆಲಿ ತಗೊಂಡೋಗ್ಬೇಕಲ್ಲ, ಓಟ್ಗೋಸ್ಕರ ಹಿಂದ ಆದ್ರೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ರಿಸರ್ವೇಷನ್ಸ್ ಕೊಡಬೇಕು ಅಂತ ಬಂದಾಗ ಎಲ್ಲಿದೆ? ಯಾವುದೇ ರೀತಿ ಕೊಟ್ಟಿದ್ದಾರಾ? ಪೊಲಿಟಿಕಲ್ ಸ್ಟ್ರಾಟಜಿ ಅವ್ರಿಗೆ ರಾಜಕೀಯ ಸ್ಥಾನಮಾನಗಳೇನೋ ಸಿಕ್ಕಿದ್ಯಾ? ಎಲ್ಲೂ ಸಿಕ್ಕಿಲ್ಲ. ಇವೆಲ್ಲವೂ ನೋಡ್ಕೊಂಡಾಗ ಈಗ ಸಿದ್ದರಾಮಯ್ಯವರು ಬಿಡುಗಡೆ ಮಾಡಿರ್ತಕ್ಕ ಉದಾಹರಣೆಗೆ ಸರ್ ಬ್ಯಾಕ್ವರ್ಡ್ ಕಮಿಟಿ 28,000 ಕೋಟಿ ಕೊಟ್ಟಿದ್ದಾರೆ ಸರ್. ಡಿಸೆಂಬರ್ ರಿವ್ಯೂ ಮಾಡಿದ್ರೆ 30% ದುಡ್ಡು ಖರ್ಚಾಗಿಲ್ಲ. ಏನಾಗ್ತದೆ? ಘೋಷಣೆಗಳು ಮಾಡೋರು ಆ ಸಮಾಜಕ್ಕೆ ತಲುಪಬೇಕಾಗಿರ್ತಕ್ಕಂಥ ಯೋಜನೆಗಳು ಮತ್ತೆ ಅವ್ರು ಯಾರು ಫಲಾನುಭವಿಗಳಾಗಿಲ್ಲ. ಈಗ ಅನ್ನಭಾಗ್ಯದಲ್ಲಿ ಒಂದು ನಿಮಿಷ ರೀ ಸರ್, ಹೋಗಲ್ವಾ ಸರ್? ಅನ್ನಭಾಗ್ಯ ಹೋಗಲ್ವಾ ಸರ್? ಸರ್ ನೀವು ಕ್ಷೀರಭಾಗ್ಯ ಸರ್ 61 lakhs ನಿರ್ದಿಷ್ಟ ಯೋಜನೆಗಳು 61 ಸರ್ ಒಂದು ಅಂಶ 61 ಲಕ್ಷ ಸ್ಕೂಲ್ ಮಕ್ಕಳಿಗೆ ಯೂನಿಫಾರ್ಮು ಅದರಲ್ಲಿ ವೀರಶೈವದವರು ಇದ್ದಾರೆ, ವಿಶ್ವಕರ್ಮ ವಿಶ್ವನಾಥ್ ಸರ್ ಇವರು ಇವತ್ತು ಹೋಗ್ತಾರಲ್ಲ ಬಾದಾಮಿಗೆ ಸರ್, ಏನು ಸರ್ ಇವರು ಪರಿಸ್ಥಿತಿ ಮೈಸೂರಲ್ಲಿ ವಿಜಯಶಂಕರ್ ಬಿಟ್ಟು ಹೋದ್ರು ಬಿಡಿ, ಅದು ಬಿಟ್ಟು ಒಂದು ಸಿಂಪಲ್ ಆಗಿ ಈಗ ಗೂಲಿಹಟ್ಟಿ ಶೇಖರ್ ಅಸೆಂಬ್ಲಿ ಅಶೋಕ್ ಕೊನೆಯಲ್ಲಿ ನಿಮ್ ಪ್ರಶ್ನೆ ಕೇಳ್ತಾ ಇದೀನಿ. ಭಾರತೀಯ ಜನತಾ ಪಕ್ಷ ಎಂಪಿಗಳು ಕೊಡೋದಾದ್ರೆ ಶೋಭಾ ಕರಂದ್ಲಾಜೆ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಅವರು ಕೂಡ ಲೆಕ್ಕ ಹಾಕಿದ್ರು. ಎಲ್ಲಿ ಭಯ ಇದೆ ಅಂದ್ರೆ ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಟ್ಬಿಟ್ರೆ ಬೇರೆ ನಾಯಕರು ಭಯ ಬೀಳ್ತಾರೆ, ಇವರು ಸೂಪರ್ ಸಿಎಂ ಆಗ್ಬಿಡ್ತಾರೆ, ಎಲ್ಲ ಇವರೇ ರೂಲ್ ಮಾಡ್ಬಿಡ್ತಾರೆ ಅನ್ನುವಂತ ಭಯ ಕಾರಣಕ್ಕೆ ಕೊಟ್ಟಿಲ್ಲ, ಕೊಡ್ತಾರ ಸರ್. ಆ ತರ ನೋಡಿ ಸೂಪರ್ ಸಿಎಂ ಎಲ್ಲ ಇವರೇ ಮಾಡ್ತಾರೆ ಅನ್ನತಕ್ಕಂಥ ಪ್ರಶ್ನೆ ಯಾರಲ್ಲಿ ಇಲ್ಲ, ಅವೆಲ್ಲವೂ ಇಲ್ಲ. ಈಗ ಪಾರ್ಟಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಎಂಪಿಗಳಿಗೆ ಎಷ್ಟು ಜನಕ್ಕೆ ಕೊಡಬೇಕು ಕೊಡಬಾರ್ದು ಅನ್ನೋದು ಪಾರ್ಟಿ ಯೋಚನೆ ಮಾಡಿದೆ. ಕ್ಯಾಲ್ಕುಲೇಷನ್ ಇದೆ ಸರ್. ಇನ್ನು ಫಸ್ಟ್ ರೌಂಡ್ ಎಲೆಕ್ಷನ್ ಅಲ್ಲಿ ಈಗ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದೆ. ಪಾರ್ಟಿ ಫರ್ದರ್ ನ್ಯಾಷನಲ್ ಕಮಿಟಿ ಏನ್ ತೀರ್ಮಾನ ಕೊಡಬಹುದು ಕೊಡದೆ ಜಾಧವ್ ಅವರೇ ಗೋವಿಂದ್ರ ಜಲಕೂಟ್ ಧನ್ಯವಾದ. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಚುನಾವಣಾ ರಣತಂತ್ರ ಬದಲಾಗ್ತಾ ಇದೆ. ದಿನೇ ದಿನೇ ಒಂದೊಂದು ರೀತಿಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಾಕಂದ್ರೆ ಅಹಿಂದ ಬಹಳ ಗಟ್ಟಿಯಾದ ತಂತ್ರಕ್ಕೆ ಬಿಜೆಪಿ ಕೂಡ ಅಷ್ಟೇ ಗಟ್ಟಿಯಾದಂಥ ರಣತಂತ್ರ ರೂಪಿಸ್ತಾ ಇದೆ ಅನ್ನುವಂಥದ್ದು. ಶ್ರೀರಾಮುಲು ಅವರನ್ನು ಯಾವ ರೀತಿ ಹಿಂದೆ ಮಾಸಿ ಹೋದಂಥ ಒಂದು ಮತ್ತೆ ನಾಯಕತ್ವವನ್ನು ಮತ್ತೆ ಮಾಸಾಗಿ ಕನ್ವರ್ಟ್ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ಬೆಳವಣಿಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿನೇ ಅವರು ಅಸೆಂಬ್ಲಿಗೆ ಮತ್ತೆ ತಂದಿರತಕ್ಕಂಥದ್ದು, ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದನ್ನು ಚರ್ಚೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಧನ್ಯವಾದ.